ಮಧ್ಯಾಹ್ನ ಸುಮಾರು 1:15 ಗಂಟೆ ಒಬ್ಬ ಡಿ ಸಿನ ಒಂದು ಕಡೆ ಕಟ್ ಹಾಕೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಆದರೆ ನಾನು ಒಬ್ಬ ಒಳ್ಳೆಯ ಲಿಸನರ್ ಅಂತ ನಿಮಗೆಲ್ಲ ಗೊತ್ತಾಯಿತು. ಲಿಸನಿಂಗ್ ಇಸ್ ಎ ಸ್ಕಿಲ್, ಇಟ್ ಈಸ್ ನಾಟ್ ಟಾಕಿಂಗ್ ಅ ಸ್ಕಿಲ್. ಲಿಸನಿಂಗ್ ಇಸ್ ಎ ಬೆಟರ್ ಸ್ಕಿಲ್ ದ್ಯಾನ್ ಟಾಕಿಂಗ್ ಅಂತ. ಸೊ ಆ ಕಾರಣಕ್ಕಾಗಿ ಸುಮಾರು 1:15 ಗಂಟೆಗಳ ಕಾಲ ನಿಮ್ಮ ಅನುಭವ ಮತ್ತು ನಿಮ್ಮ ಪರ್ಸೆಪ್ಷನ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಬಗ್ಗೆ ಮಾತಾಡಿದ್ದೀನಿ. ಕೆಲವು ನಿಮ್ಮ ಅಭಿವೃದ್ಧಿಯ ವಿಚಾರಗಳೆಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಿಕ್ಕಿದಾಗ ಅದು ಸಮಸ್ಯೆಗಳನ್ನು ಅವರಿಗೆ ಬಾಣದ ರೂಪದಲ್ಲಿ ಎಸೆಯೋದು ಸಹಜ. ಸೊ ಹಾಗಾಗಿ ಅಭಿವೃದ್ಧಿ ಪಕ್ಕಕ್ಕೆ ಹೋಗಿ ಸಮಸ್ಯೆಗಳು ಮೇಲೆಗೆ ಪಡ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಅನ್ನೋದು ಕೂಡ ಕೇಳಿ ಬಂತು. ಇದು ಸಹಜ. ಯಾಕೆ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಬಹುಶಃ ನಾವು 2 ಗಂಟೆ ಏನೆಲ್ಲ ಮಾತಾಡೋದು ನಮ್ಮೆಲ್ಲ ಪ್ರಶ್ನೆಗಳಿಗೂ ಅಲ್ಲೇ ಉತ್ತರ ಇದೆ ಅಂತ ಅಂದ್ಕೊಂಡಿದ್ದೀವಿ. ಡೆವಲಪ್ಮೆಂಟ್ ಈಸ್ ಎ ಪ್ರಾಸೆಸ್, ಇಟ್ ವಿಲ್ ನಾಟ್ ಹ್ಯಾಪನ್ ಓವರ್ ನೈಟ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಅನ್ನೋದು ಪ್ರಗತಿನೇ ಬೇರೆ, ಅಭಿವೃದ್ಧಿನೇ ಬೇರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್. ಡೆವಲಪ್ಮೆಂಟ್ ಈಸ್ ಡೈನಾಮಿಕ್ ಅಂಡ್ ಇಟ್ ಕೆನಾಟ್ ಹ್ಯಾಪನ್ ಓವರ್ ನೈಟ್. ರಾತ್ರೋರಾತ್ರಿ ಆಗೋದು ಅಭಿವೃದ್ಧಿ ಅಲ್ಲ. ಆ್ಯಂಡ್ ರಿಮೆಂಬರ್, ಅರಿಕುಟಾರ ಚಾಮರಾಜನಗರ ಆಗಲಿಕ್ಕೆ 100 ವರ್ಷಗಳು ಬೇಕಾಯಿತು. ಇಟ್ ಈಸ್ ಎ ಟೌನ್ ವಿಚ್ ಹ್ಯಾಸ್ ಇವಾಲ್ವ್ಡ್ ಓವರ್ ದ ಇಯರ್ಸ್. ಇಟ್ ಈಸ್ ನಾಟ್ ಎ ಟೌನ್ ಕ್ರಿಯೇಟೆಡ್ ಓವರ್ ನೈಟ್. ಯಾವ ಒಂದು ಸಣ್ಣ ಗ್ರಾಮವಾಗಿದ್ದು ದೊಡ್ಡ ಪಟ್ಟಣವಾಗಿ ರೂಪಾಂತರಗೊಳ್ಳುತ್ತೋ ಆಗ ಗ್ರಾಮವಾಗಿದ್ದಾಗ ಇಂಥ ಎಲ್ಲ ಸಮಸ್ಯೆಗಳು ದೈತ್ಯಕಾರವಾಗಿ ಅದರ ಮುಂದೆ ಬಂದು ದಪ್ಪನೆ ಬೀಳುತ್ತೆ. ಆ ಸಮಸ್ಯೆಗಳಿಗೆ ನಾವು ಉತ್ತರ ಕಂಡುಕೊಳ್ಳದೆ ಹೋದರೆ ಆ ಕಾಲದಲ್ಲಿ ಅದು ಪೆಡಂಭೂತವಾಗಿ ಬೆಳೆದು ಬೆಳೆದು ಮುಂದೆ ಹೋಗಿರುತ್ತೆ. ಇದಕ್ಕೆ ಯಾರೂ ಕಾರಣರಲ್ಲ, ಐತಿಹಾಸಿಕವಾಗಿ ನಾವೆಲ್ಲರೂ ಮಾಡಿರುವಂಥ ತಪ್ಪುಗಳು. ಇದು ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡೋಣ. ಚಾಮರಾಜನಗರ ವಿಚಾರ ಬಂದಾಗ ಲಕ್ಷ್ಮಮ್ಮನವರು ಹೇಳಿದರು, ದಯಮಾಡಿ ಇದನ್ನು ಹಿಂದುಳಿದ ಜಿಲ್ಲೆ ಅಂತ ಹೇಳಬೇಡಿ ಅಂತ. ನಾನು ಬಂದು ಮೊದಲನೇ ಸಾರಿ ಪತ್ರಕರ್ತರ ಜೊತೆಲಿ ಸಂವಾದ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಅವ್ರಿಗೆ ವಾರ್ನಿಂಗ್ ಮಾಡಿದೆ. ಏನಾದರೂ ನೀವು ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತ ಬರೆದಿದ್ದರೆ ನಾನು ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಮಾಡ್ತೀನಿ. ನೀವು ಹಿಂದುಳಿದ ಜಿಲ್ಲೆ ಅನ್ನಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಕೊಡಿ, ಏನು ದಾಖಲೆ ಇದೆ ಕೊಡಿ, ನಾನು ಒಪ್ಕೋತೀನಿ. ಅದರ್ವೈಸ್ ಐ ಫೈಲ್ ಎ ಸೂಟ್ ಅಗೇನ್ಸ್ಟ್ ಯು. ನಿಮ್ಮ ಮನಸ್ಸಿನಲ್ಲಿರೋ ಕೊಳಕುಗಳನ್ನೆಲ್ಲ ಸಮಾಜದ ಕೊಳಕಾಗಿ ಪ್ರತಿಬಿಂಬಿಸಬೇಡಿ. ಇಫ್ ದೆರ್ ಇಸ್ ಎ ಬ್ಲಾಕ್ ಇನ್ ಯುವರ್ ಮೈಂಡ್, ಇಟ್ ಈಸ್ ಯುವರ್ ಪರ್ಸನಲ್ ಬ್ಲಾಕ್, ಇಟ್ ಈಸ್ ನಾಟ್ ದ ಬ್ಲಾಕ್ ಆಫ್ ದ ಸೊಸೈಟಿ. ಅದು ದಯಮಾಡಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇದು ಇಟ್ ಇಸ್ ಎ ಕ್ವಶನ್ ಆಫ್ ಪ್ರೈಡ್. ನಾನು ಹುಟ್ಟಿರೋ ಗ್ರಾಮ ಸಣ್ಣದು ನಿಜ, ನನ್ನ ತಾಯಿ ಓದಿಲ್ಲ ಸತ್ಯ, ನನ್ನ ತಂದೆ ಓದಿಲ್ಲ ಸತ್ಯ. ಅಂದ ಮಾತ್ರಕ್ಕೆ ನನ್ನ ತಂದೆ ತಾಯಿನ ನಾನು ಕಡೆಗಣಿಸಲಿಕ್ಕೆ ಸಾಧ್ಯವಾ? ಕ್ಯಾನ್ ಯು ಡಿಸೋನ್ ಯುವರ್ ಪೇರೆಂಟ್ಸ್? ಕ್ಯಾನ್ ಯು ಡಿಸೋನ್ ಯುವರ್ ಪೇರೆಂಟ್ಸ್ ಅಂಡ್ ವಿಲೇಜ್? ನನಗೆ ಪ್ರೈಡ್ ಇರಬೇಕು. ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ, ಒಬ್ಬ ಜಿಲ್ಲಾಧಿಕಾರಿಯಾಗಿ ಇಷ್ಟು ಮಾತಾಡ್ತಾ ಇದ್ದೀನಿ. ನನಗೊಂದು ಗತ್ತಿದೆ ಅಂದರೆ, ಅದಕ್ಕೆ ಒಂದು ಸಂಸ್ಕಾರ ಇದೆ ಅಂದರೆ ಅದರ ಹಿಂದೆ ನನ್ನ ತಾಯಿಯ ಪರಿಶ್ರಮ ಇದೆ, ನನ್ನ ತಂದೆಯ ಸಂಸ್ಕಾರ ಇದೆ ಅಂತ ನಾನು ಹೇಳ್ತೀನಿ. ಎಲ್ಲಿವರೆಗೆ ನಾನು ಹೇಳೋದಿಲ್ಲ ಅಲ್ಲಿವರೆಗೆ ನಾನು ಉದ್ಧಾರ ಆಗೋದಿಲ್ಲ, ನಾನು ತಿಂದ ಅನ್ನ ಜೀರ್ಣ ಆಗೋದಿಲ್ಲ. ನಾನು ಕಂಡಾಗೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಮ್ಯಾನೇಜ್ಮೆಂಟ್ ಗುರು ಮೈ ಮದರ್. ನಿಮ್ಮೆಲ್ಲರ ತಾಯಂದಿರಿಗೆ ನೀವು ದೊಡ್ಡ ಸಲಾಮ್ ಹೊಡಿಬೇಕು, ಸಲ್ಯೂಟ್ ಹೊಡಿಬೇಕು. ಬಿಕಾಸ್ ಶಿ ಮೇ ಬಿ ಅನ್ಎಜುಕೇಟೆಡ್, ಶಿ ಮೇ ಬಿ ಇಲ್ಲಿಟ್ರೇಟ್, ಬಟ್ ಶಿ ಇಸ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಗುರು ಇನ್ ದ ಎಂಟೈರ್ ವರ್ಲ್ಡ್. ಸ್ವಲ್ಪ ಯೋಚನೆ ಮಾಡ್ಕೊಂಬನ್ನಿ. ನಾನು ಸುಮ್ಮನೆ ಹೇಳ್ತಿಲ್ಲ, ಬಹಳಷ್ಟು ಅಧ್ಯಯನ ಮಾಡಿ ನನ್ನ ಅನುಭವದ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಯೂನಿವರ್ಸಿಟಿ ಸಿಗೋರು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅಂತ ನೀವು ಅಂದ್ಕೊಂಡಿದ್ರೆ, ಪ್ರಹ್ಲಾದ್ ಅವರು ದೊಡ್ಡ ಎಕ್ಸ್ಪರ್ಟ್ ಇರಬಹುದು, ಶಿವಕೆರ ಮೇ ಬಿ ಎ ವೆರಿ ಗುಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಬಟ್ ಫಾರ್ ಮೀ ಮೈ ಮದರ್ ಸಿಮ್ಸ್ ಟು ಬಿ ದ ಗ್ರೇಟೆಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ನನಗೆ ಗೊತ್ತಿರಬೇಕಿದು. ಅದು ಕ್ವಶನ್ ಆಫ್ ಪ್ರೈಡ್, ಅಭಿಮಾನ. ಮತ್ತೊಂದು ಮಾತು ನಮ್ಮ ದತ್ತೇಶ್ ಅವರು ಹೇಳ್ತಾರೆ, ಶಾಪಗ್ರಸ್ತ ಅಂದಾಗ ಏನ್ ಇಟ್ ಇಸ್ ಎ ಕ್ವಶನ್ ಆಫ್ ಯುವರ್ ಮೆಂಟಲ್ ಆಟಿಟ್ಯೂಡ್. ಅವ್ರದ್ದೆಲ್ಲ ಸಮಸ್ಯೆ, ಹೊರಗಡೆ ಅವ್ರ ಸಮಸ್ಯೆ. ಇದಕ್ಕೆ 2 ಕಾರಣಗಳಿದೆ. ಜಯಸಿಂಹ ಅವರು ಮಾತಾಡ್ತಾ ಇದ್ರು, ನಮ್ಮಲ್ಲಿ ಕೀಳರಿಮೆ ಇದೆ, ಹಿಂಜರಿಕೆ ಸ್ವಭಾವ ಇದೆ. ಇದು ಕೆಲವು ಸಂದರ್ಭಗಳಲ್ಲಿ ಮಣ್ಣಿನ ಗುಣ ಕೂಡ ಆಗಿರುತ್ತೆ. ಇದು ಯಾರು ಕಾರಣರಲ್ಲ. ಆದರೆ ಬೆಳೀತಾ 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 ನಾವು ನಮ್ಮಲ್ಲಿರ್ತಕ್ಕಂಥ ಆ ವೈಕಲ್ಯಗಳನ್ನ, ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನ ಗೆಲ್ಲುವ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಮಹಾತ್ಮ ಗಾಂಧಿ ಜಗತ್ತು ಕಂಡಂತ ಅತ್ಯಂತ ಸಂಕೋಚ ಸ್ವಭಾವದ ವ್ಯಕ್ತಿ. ನೋಬಡಿ ನ್ಯೂ ದಟ್ ಹಿ ವುಡ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಟಿಪ್ಪು ಹೈದರ್ ಹಿಂದೆ ಸೈನ್ಯ ಇತ್ತು, ಮರಾಠ ಹಿಂದೆ
ಸೈನ್ಯ ಇತ್ತು, ಅವ್ರು ಯಾರಿಗೂ ಬ್ರಿಟಿಷನ ಓಡಾಡಿಸಲಿಕ್ಕಾಗಲಿಲ್ಲ. ದೇ ಕುಡ್ ನಾಟ್ ಡ್ರೈವ್ ಅವೇ ದ ಬ್ರಿಟಿಷ್. ಬಟ್ ಮಹಾತ್ಮ ವಿತೌಟ್ ಹ್ಯಾವಿಂಗ್ ಎನ್ ಆರ್ಮಿ ಆಫ್ ಹಿಸ್ ಓನ್, ಆತನಿಗೆ ಮಾತಾಡೋ ಕೂಡ ಬರ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಮಹಾತ್ಮ ಗಾಂಧಿ ಅವರಿಗೆ. ಹಿ ವಾಸ್ ನಾಟ್ ಎ ಒರೇಟರ್. 44 ವರ್ಷ ಆದ್ಮೇಲೆ ಈ ಭಾರತಕ್ಕೆ ಬರ್ತಾರೆ. ದೇಶನೇ ನೋಡಿರ್ಲಿಲ್ಲ ಮನುಷ್ಯ. ಸತ್ಯನ ಮತ್ತು ಇತಿಹಾಸನ ಗೊತ್ತಿಲ್ಲ, ಸುಮ್ಮನೆ ಮಾತಾಡಕ್ಕೆ ಹೋಗಬಾರದು. ಅತ್ಯಂತ ಸಂಕೋಚ ಸ್ವಭಾವದ, ಬಹಳಷ್ಟು ನಾಚಿಕೆ ಪ್ರವೃತ್ತಿ ಉಳ್ಳಂತ, ಧೈರ್ಯವೇ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಕ್ಕೆ ಸಾಧ್ಯವಾಗದಾದ್ರೆ ನಮ್ಮ ಚಾಮರಾಜನಗರ ಜನಗಳಿಗೆ ಅದೇನು ಸಮಸ್ಯೆ ಇದೆ? ಯಾಕೆ ಹಿಂಜರಿಬೇಕು? ಕಳ್ತನ ಮಾಡಿದೀವ? ಯಾಕೆ ಕೀಳರಿಮೆ ಮೋಸ ಮಾಡಿದೀವ? ತಪ್ಪು ಮಾಡಿದೀವ? ದ್ರೋಹ ಮಾಡಿದೀವ? ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ತಂದೆ ತಾಯಿಗಳ ಬಗ್ಗೆ, ನಮ್ಮ ಗ್ರಾಮದ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ನಾವು ಹೆಮ್ಮೆ ಪಡದೆ ಹೋದ್ರೆ ಬೇರೆಯವರು ಹೆಂಗೆ ಹೆಮ್ಮೆ ಪಡಲಿಕ್ಕೆ ಸಾಧ್ಯ? ಯಾಕೆ ಹೆಮ್ಮೆ ಪಡಬೇಕು ನಮ್ಮ ಬಗ್ಗೆ ಅವರು? ನಾನೇ ಡಿಸೋನ್ ಮಾಡಿಬಿಟ್ರೆ ಆ ತಪ್ಪನ್ನ ಮಾಡಬಾರ್ದು. ಇವೆಲ್ಲ ಸಮಸ್ಯೆಗಳು. ಶಾಪ ಯಾರೇ ಹೇಳಿದ್ದು? ಮಹದೇಶ್ವರು ಓಡಾಡಿದ ಜಾಗನ್ನ ಯಾರಾದ್ರೂ ಶಾಪಗ್ರಸ್ತರು ಅಂತ ಹೇಳಲಿಕ್ಕೆ ಸಾಧ್ಯನೇನ್ರಿ? ಎಷ್ಟು ಜಿಲ್ಲೆದಲ್ಲಿ ಮಹದೇಶ್ವರು ಓಡಾಡಲಿಕ್ಕೆ ಸಾಧ್ಯ? ಮಂಡ್ಯ ಸ್ವಾಮಿ ಓಡಾಡಲಿಕ್ಕೆ ಸಾಧ್ಯ? ಹೇಳ್ರಿ, ಎಲ್ಲಿದ್ದಾರೆ ನಿಮಗಿಂತ ದಾರ್ಶನಿಕರುಗಳು? ಅಲ್ಲರಿ, ಮೈಸೂರು ಮಹಾರಾಜರ ವಂಶಸ್ಥರಿಗೆ 2 ರಾಜರನ್ನು ಕೊಟ್ಟಂತ ಈ ಜಿಲ್ಲೆ, ಮೈಸೂರು ರಾಜರ ವಂಶಸ್ಥರಿಗೆ 2 ರಾಣಿಯರನ್ನು ಕೊಟ್ಟಂತ ಈ ಜಿಲ್ಲೆ, ಅದು ಹೆಂಗೆ ಶಾಪಗ್ರಸ್ತರಾಗುತ್ತದೆ? ಇಟ್ ಈಸ್ ಆಲ್ ಇನ್ ದ ಮೈಂಡ್ ಸೆಟ್, ಮೈ ಡಿಯರ್ ಫ್ರೆಂಡ್ಸ್. ಲೆಟ್ ಅಸ್ ಟ್ರೈ ಟು ಶೆಡ್ ದಟ್ ಫೀಲಿಂಗ್. ಎಲ್ಲಿವರೆಗೆ ನಾವು ಅದರಿಂದ ಆಚೆ ಬರೋದಿಲ್ವೋ ಅಲ್ಲಿವರೆಗೆ ಇವೆಲ್ಲ ಏನಾಗುತ್ತಂದ್ರೆ ತೌಡುಕುಟ್ಟ ಕೆಲಸ ಆಗುತ್ತೆ. ಈ ತೌಡುಕುಟ್ಟ ಕೆಲಸವನ್ನ ಮಾಡಬಾರದು. ನಮಗೆ 24 ವರ್ಷದ ತರುಣ ಇವತ್ತು ಅಭಿವೃದ್ಧಿ ಹೊಂದ್ತಾ ಇಲ್ಲ ಅಂತಂದ್ರೆ ನಾಚಿಕೆ ಆಗುತ್ತೆ ಏನ್ರಿ? ಇದಕ್ಕೆ ಏನ್ ಕಾರಣ ಗೊತ್ತಾ? ಮೈ ಡಿಸ್ಟ್ರಿಕ್ಟ್ ಈಸ್ ದ ಯಂಗೆಸ್ಟ್ ಡಿಸ್ಟ್ರಿಕ್ಟ್. ಇಟ್ ಈಸ್ ಜಸ್ಟ್ 24-year-old ಬಾಯ್, 24-year-old ಯೂತ್. 24 ವರ್ಷದ ಒಬ್ಬ ಯುವಕ, ಚಾಮರಾಜನಗರ ಜಿಲ್ಲೆ. ಈ ಯುವಕನಿಗೆ ಏನ್ರಿ ಕಡಿಮೆ? ಸ್ವಾಭಿಮಾನ ಕಡಿಮೆನಾ? ಸಾಮರ್ಥ್ಯದ ಕೊರತೆನಾ? ಕನಸುಗಳ ಕೊರತೆನಾ? ಬದ್ಧತೆ ಕೊರತೆನಾ? ಏನ್ ಸಮಸ್ಯೆ? ನಮಗೆಲ್ಲ ಗೊತ್ತಿದೆ ಇವೆಲ್ಲ. ನಮ್ಗೆ ಗೊತ್ತಿದ್ದು ಕೂಡ ನಾವು ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾ ಇಲ್ಲ. ನಾನು ಅಂದ್ಕೊಂಡಂಗೆ there is one typical problem in this Chamarajanagar, that is shadow culture. The shadow culture of Chamarajanagar is taking away all the fruits of the development of Chamarajanagar. ಏನಿದು ಶಾಡೋ ಕಲ್ಚರ್? ಹೊಸದಾಗಿ ಹೇಳ್ತಾ ಇದ್ದಾರಲ್ಲ ಅನ್ಸ್ಬೋದಿಗೆ. ಈ ಮೈಸೂರಿನ ನಾವು ಬೇರ್ಪಡೆ ಆದವರಲ್ಲ ಅಲ್ವಾ? ಮೈಸೂರಿನ ಸೆರಗಿನಲ್ಲೇ ನಾವಿನ್ನು ಬದುಕ್ತಾ ಇದ್ದೀವಿ. ಮೈಸೂರಿನ ಆ ಒಂದು ಶಾಡೋ ಇದೆಯಲ್ಲ, ಅದು ನಮ್ಮಲ್ಲಿ ಇನ್ನೂ ಬೀಳ್ತಾನೆ ಇದೆ. ನಮ್ಮ ಅಪ್ಪ ಒಂದು ಸೆರಗಿನ ಕಡೆ ಓಡಾಡ್ತಾ ಇದ್ದೀವಿ, ಸ್ವತಂತ್ರ ಆಗಕ್ಕೆ ಬಯಸ್ತಾ ಇಲ್ಲ. ಹೌದಾ ಇಲ್ವೋ? ನನಗೊಂದು ಅಸ್ತಿತ್ವ ಇದ್ದ ಮೇಲೆ, ನನಗೊಂದು ಇಂಡಿಪೆಂಡೆನ್ಸ್ ಇದ್ದ ಮೇಲೆ ನಾನು ಯಾಕೆ ಅಸೆಪ್ಟ್ ಮಾಡ್ಕೊತಾ ಇಲ್ಲ ಅದನ್ನ? ವೈ ಐ ಆಮ್ ನಾಟ್ ಅಸೆಪ್ಟಿಂಗ್ ಮೈ ಸೆಲ್ಫ್? ಐ ಆಮ್ ಎ 24-year-old ಯೂತ್. ನನಗಿನ್ನೂ ನಮ್ಮ ಅಮ್ಮನೇ ಸೆರಗು ಬೇಕು, ನಮ್ಮ ಅಪ್ಪನ ಆಸ್ತಿನೇ ಬೇಕು ಅಂತ ಮೈಸೂರಿಗೆ ನೀವು ನೇತು ಹಾಕೊಳ್ಳಕ್ ಹೋದ್ರೆ ಯಾವಾಗ ನಾವು ಇಂಪ್ರೂವ್ ಆಗೋದು? ದಿಸ್ ಶಾಡೋ ಆಟಿಟ್ಯೂಡ್ ಆಫ್ ಚಾಮರಾಜನಗರ್ ಪೀಪಲ್, ಇಟ್ ಶುಡ್ ಸ್ಟಾಪ್ ಇಮಿಡಿಯೇಟ್ಲಿ. ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಬೆಳೆಯಬಲ್ಲೆ, ಮೈಸೂರಿಗೆ ಪ್ರತಿಸ್ಪರ್ಧಿಯಾಗಿ ಅಥವಾ ಅದಕ್ಕೆ ನಾವು ಒಂದು ಹೆಜ್ಜೆ ನಾನು ಮುಂದಕ್ಕೆ ಹೋಗಬಲ್ಲೆ ಅನ್ನುವಂಥ ಮನಸ್ಥಿತಿ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಚಾಮರಾಜನಗರದ ಕಥೆನ ಇದೇ ರೀತಿ ನಾವು ಹೇಳ್ತಾನೆ ಹೋಗ್ತಾ ಇರ್ತೀವಿ. ಇದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಅಂತ ನಾನು ನಿಮಗೆ ಹೇಳಿ ಬರ್ತೇನೆ. ಡೆವಲಪ್ಮೆಂಟ್ ಆಗಬೇಕು, ಇದಕ್ಕೆ 2 ಮಾತೇ ಇಲ್ಲ. ಆದರೆ ಡೆವಲಪ್ಮೆಂಟ್ ನಾಟ್ ಅಟ್ ದ ಕಾಸ್ಟ್ ಆಫ್ 2 ಥಿಂಗ್ಸ್. ಒಂದು, ಇಕಾಲಜಿ, ಪರಿಸರಕ್ಕೆ ಧಕ್ಕೆ ಆಗದೇ ಇರುವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಇಲ್ಲ ಪರಿಸರ ಹೇಳ್ತಾ ಇದ್ದೀನಿ ಅಂದರೆ 48% ಆಫ್ ಅವರ್ ಡಿಸ್ಟ್ರಿಕ್ಟ್ ಈಸ್ ಕವರ್ಡ್ ಬೈ ಫಾರೆಸ್ಟ್. ಅಂಡ್ ನಾವೆಲ್ಲೂ ಕೂಡ ರಿಸರ್ವ್ ಫಾರೆಸ್ಟ್, ಬರೀ ಫಾರೆಸ್ಟ್ ಆಗಿದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ರಿಸರ್ವ್ ಫಾರೆಸ್ಟ್. ಎರಡನೇದು, ಡೆವಲಪ್ಮೆಂಟ್ ಶುಡ್ ನಾಟ್ ಹ್ಯಾಪನ್ ಅಟ್ ದ ಕಾಸ್ಟ್ ಆಫ್ ಸಾಮಾನ್ಯ ಜನರ ನೆಮ್ಮದಿ. ನಮ್ಮೆಲ್ಲರ ಖುಷಿಯನ್ನ ಮತ್ತು ನೆಮ್ಮದಿಯನ್ನ, ಸುಖ ಬೇಕಾದ್ರೆ ಕಿತ್ಕೊಂಡು ಹಾಳಾಗೋಗ್ಲಿ, ನೆಮ್ಮದಿಯನ್ನ ಕಿತ್ತುಕೊಳ್ಳುವ ಅಭಿವೃದ್ಧಿಗೆ ನನ್ನ ವಿರೋಧ ಇದೆ. ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಸೃಷ್ಟಿ ಮಾಡುವ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಮತ್ತು ಅಧಿಕಾರಿಯಾಗಿ ನನ್ನ ವಿರೋಧ ಇದೆ. ಯಾಕೆ ಮತ್ತೆ ಸಮಸ್ಯೆಗಳಾಗ್ತಾ ಇದೆ ಅಂದರೆ, ಅವರು ಯಾರೋ ಮಾತಾಡ್ತಾ ಇದ್ದಾರೆ, ವಿ ಲ್ಯಾಕ್ 2 ಥಿಂಗ್ಸ್. ಒಂದು ಪ್ಲಾನಿಂಗ್, ಇನ್ನೊಂದು ಫೋರ್ಥಾಟ್. ಯಾವ ವ್ಯಕ್ತಿಗೆ ಅಥವಾ ಒಬ್ಬ ನಾಯಕನಿಗೆ ಅಥವಾ ಅಧಿಕಾರದಲ್ಲಿರೋರಿಗೆ ಫೋರ್ಥಾಟ್, ಒಂದು ಮುಂದಾಲೋಚನೆ ಇರೋದಿಲ್ವೋ, ಒಂದು 50 ವರ್ಷದ ಕನಸು,
500 ವರ್ಷ 100 ವರ್ಷ ಬೇಡ, ಒಂದು 50 ವರ್ಷದ ಕನಸು ನಮಗಿಲ್ಲದೆ ಹೋದ್ರೆ, ಅದನ್ನ ಪ್ಲಾನ್ ಮಾಡದೆ ಹೋದ್ರೆ, ನಾವು ಸಮಗ್ರವಾಗಿ every district should have a comprehensive plan, or I should call it as a master plan for development of the district. No district has got a master plan. No district has got a master plan for the comprehensive development. ವಿಶ್ವಾಸ ಯಾರು ಶಂಕರ್ ಅವರು ಮಾತಾಡ್ತಾ ಇದ್ರು, ಮೈಸೂರು DC ಆಫೀಸ್ ಬಹಳ ಚೆನ್ನಾಗಿ ಮುಂದೆ ಒಳ್ಳೆ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ. ಅದು ಮಾಡೋಕ್ಕೂ 70 ವರ್ಷ ಬೇಕಾ ಶಂಕರ್ ಅವರೇ? ನೆವರ್ ಕಂಪೇರ್ ಚಾಮರಾಜನಗರ ವಿತ್ ಎನಿಥಿಂಗ್. Never do that mistake. Chamarajanagar is unique. Chamarajanagar is unique if you think it is unique. ಸಾರ್ ಅಲ್ಲಿ ಚೆನ್ನಾಗೋಳೆ, ಸಾರ್ ಅವನು ಚೆನ್ನಾಗೋನೆ, ಸಾರ್ ನಮ್ಮವ್ವ ಚೆನ್ನಾಗಿ ಕಾಣದೇ ಇಲ್ವಲ್ಲ ನಿಮಗೆ? ನಮ್ಮ ಅಕ್ಕ ಚೆನ್ನಾಗಿ ಕಾಣದೇ ಇಲ್ವಲ್ಲ? ಎದುರುಗಡೆ ಮನೆಯವರೇ ಅಕ್ಕಪಕ್ಕ ಊರಿನವರೇ ಚೆನ್ನಾಗಿ ಕಾಣಬೇಕಾ? ಇದು ದಯಮಾಡಿ ಪಕ್ಕಕ್ಕೆ ಇಟ್ಬಿಡ್ಬೇಕು. ಅಭಿವೃದ್ಧಿಯ ಮಾಡುವಾಗ ಇವೆರಡು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಸಮಗ್ರವಾಗಿ ಯೋಚನೆ ಮಾಡಿದಾಗ ಕೆಲವು ವಿಚಾರಗಳು ಬಂದೇ ಬರುತ್ತೆ. ಈಗ ಕೆಲವು ಪ್ರಶ್ನೆಗಳು ಕೂಡ ನೀವು ಹೇಳೋದ್ರಿಂದ ಅದಕ್ಕೆ ನಾನು ಉತ್ತರ ರೂಪದಲ್ಲೇ ಕೊಟ್ಬಿಡ್ತೀನಿ. ಗ್ರಾನೈಟ್ ಬಗ್ಗೆ ಮಾತಾಡ್ತಾ ಇದ್ರು, ನಿಜಕ್ಕೂ ಬಹಳ ಒಳ್ಳೆಯ ಒಂದು ರಾಜಧನ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ. ಕಳೆದ 1 ವರ್ಷದಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ನಾನು ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಈ ಒಂದು ಗಣಿಗಾರಿಕೆ ಅಭಿವೃದ್ಧಿ ಪಡಿಸಬೇಕು, ಈ ಗಣಿಗಾರಿಕೆ ಅಭಿವೃದ್ಧಿಯಿಂದ ರೈತರ ಶ್ರೀಸಾಮಾನ್ಯರ ಬದುಕಿನಲ್ಲಿ ಅಸಮಾಧಾನ ಆಗಬಾರ್ದು, ನೆಮ್ಮದಿ ಕೆಡಬಾರ್ದು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಪಾಲಿಸಿ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಈ ವಿಚಾರದಲ್ಲಿ ಈಗಾಗಲೇ ಲಕ್ಷ್ಮಣ್ ಹೇಳಿದಾಗೆ ಒಂದು ಜಿಯಾಲಜಿಕಲ್ ಮ್ಯೂಸಿಯಂ ಅನ್ನ ಮಾಡ್ಲಿಕ್ಕೋಸ್ಕರ 31 ಎಕರೆಯಷ್ಟು ಜಾಗವನ್ನು ಕೂಡ ನಾವು ರಿಸರ್ವ್ ಮಾಡಿದ್ದೀವಿ. ನಾವು ಬರೀ ಅದು ದುಡ್ಡು ತಗೊಳ್ಳೋದು ಅಥವಾ ಅಕ್ರಮ ಈ ಕಾರಣಕ್ಕಾಗಿ ಹೆಸರಾಗ್ತಾ ಇದೆಯಲ್ಲ. ವೈ ದಿಸ್ ಮೈನಿಂಗ್ ಇಂಡಸ್ಟ್ರಿ ಈಸ್ ನಾಟ್ ಇನ್ ನ್ಯೂಸ್ ಫಾರ್ ಗುಡ್ ಥಿಂಗ್ಸ್. ಒಳ್ಳೆಯ ಕೆಲಸಗಳು ಬಹಳ ಆಗ್ತಾ ಇದೆ, ಆದ್ರೆ ನಮ್ಮ ಜನರ ಅಭಿರುಚಿ ಕೆಟ್ಟಿದೆಯೋ ಅಥವಾ ಕೆಲವರು ಜನರ ಅಭಿರುಚಿಯನ್ನು ಕೆಡಿಸಿದಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಅದನ್ನೇ ಹೇಳಿ 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 ಅವ್ರಿಗೆ ಅದೇ ಸತ್ಯ ಅನ್ನೋದು ಆಗೋಗ್ಬಿಟ್ಟಿದೆ. ಸತ್ಯ ವಾಸ್ತವ ಯಾವಾಗಲೂ ಕಹಿಯಾಗಿ ಇರ್ತದೆ. ಅದನ್ನು ಎದುರಿಸೋದಕ್ಕೆ ಎಲ್ಲರಿಗೇನು ಸಾಧ್ಯ ಇಲ್ಲ. ಅದಕ್ಕೂ ಸ್ವಲ್ಪ ನಾವು ಗುಂಡಿಗೆ ಬೇಕು. ಸತ್ಯ ಎದುರಿಸಬೇಕಾದ್ರೆ ಒಂದಷ್ಟು ಗುಂಡಿಗೆ ಬೇಕು. ಮೂಲಕ್ಕೆ ಹೋಗಿ ನೋಡ್ಬಿಡಿ, ಸತ್ಯ ಏನು ಏನು ಅಂತ ಗೊತ್ತಾಗ್ಬಿಡ್ತದೆ. ಆರೋಪ ಮಾಡೋದು ಸುಲಭ. ಹಾಗಾಗಿ ಗಣಿಗಾರಿಕೆಗೆ ಬಹಳ ದೊಡ್ಡ ಅವಕಾಶಗಳಿದೆ. ನಾನು ಸುಮಾರು ಕಡೆ ಗಮನಿಸಿದ್ದೀನಿ. ಅವ್ರು ಹೇಳಿದ ಹಾಗೆ ಇದು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಸುಮಾರು 100 ಕೋಟಿ ರೂಪಾಯಿಯಷ್ಟು ವಹಿವಾಟನ್ನ ನಮ್ಮಲ್ಲಿ ಗಣಿಗಾರಿಕೆಯವರು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಬ್ಲ್ಯಾಕ್ ಝೆಡ್ ಬ್ಲ್ಯಾಕ್ನವರು. ಆದರೆ ನಿಜ ಸ್ಕಿಲ್ ನಮ್ಮಲ್ಲಿಲ್ಲ. ಎಲ್ಲ ರಾಜಸ್ಥಾನ ಆ ಕಡೆ ಈ ಕಡೆ ಒರಿಸ್ಸಾ ಅಥವಾ ಈ ತಮಿಳುನಾಡು ಈ ಕಡೆಯಿಂದಲೇ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಕಂಡುಬಿಟ್ಟೆ ಮನಗಂಡೇನೆ ಇವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡಬಾರ್ದು ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ವಿಚಾರದಲ್ಲಿ ಅಂತೇಳಿ ಅದಕ್ಕೆ ಯೋಜನೆ ತಯಾರು ಮಾಡಿ ಸರ್ಕಾರಕ್ಕೆ ಅನುಮೋದನೆ ಕೂಡ ಕಳಿಸಿದ್ದೇವೆ. ಗುಜರಾತ್ನಲ್ಲಿ ಒಂದು ಸೂರತ್ ಅಂತಕ್ಕಂಥ ಸಿಟಿ, ಇಫ್ ಇಟ್ ಕ್ಯಾನ್ ಬಿಕಮ್ ಅ ಫೇಮಸ್ ಸೆಂಟರ್ ಫಾರ್ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಆಫ್ ಡೈಮಂಡ್ಸ್, ವೈ ಕಾಂಟ್ ಚಾಮರಾಜನಗರ್ ಬಿಕಮ್ ಫೇಮಸ್ ಫಾರ್ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಆಫ್ ಗ್ರಾನೈಟ್? ದಿಸ್ ಇಸ್ ಆಲ್ ವೆರಿ ವೆರಿ ಸಿಂಪಲ್. ಇದಕ್ಕೆ ದೊಡ್ಡ ಉತ್ಪಾದನೆ, ದೊಡ್ಡ ತಲೆ ಓಡಿಸಬೇಕು ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ. ಇದಕ್ಕೊಂದಷ್ಟು ಟ್ರೈನಿಂಗ್ ಕೊಡಬೇಕು. ನಮ್ಮ ಹುಡುಗರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನೆನ್ಪಿಟ್ಕೊಳ್ಳಿ, ಸೂರತ್ನಲ್ಲಿ ಎಲ್ಲಿ ಹುಡುಕಾಡೋರು ಎಷ್ಟು ಡೈಮಂಡ್ ಸಿಗೋದಿಲ್ಲ. ಸೂರತ್ ಡಸಂಟ್ ಹ್ಯಾವ್ ಡೈಮಂಡ್ ಮೈನಿಂಗ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ದೇ ಗೆಟ್ ಡೈಮಂಡ್ ಫ್ರಮ್ ನೆದರ್ಲ್ಯಾಂಡ್ಸ್ ಅಂಡ್ ಆಫ್ರಿಕಾ. ನಮ್ಮ ಜಿಲ್ಲೆನಲ್ಲಿ 10 ಕಿಲೋಮೀಟರ್ 5 ಕಿಲೋಮೀಟರ್ ಪಕ್ಕಕ್ಕೆ ಹೋದ್ರೆ ನಿಮಗೆ ಎಂತ ಅದ್ಭುತವಾದಂಥ ಗ್ರಾನೈಟ್ ಸಿಗ್ತದೆ. ವಿತ್ ಗ್ರಾನೈಟ್, ವೈ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೆವಲಪ್ ದ ಸ್ಕಿಲ್ಸ್ ಆಫ್ ದಿಸ್ ಗ್ರಾನೈಟ್ ಇಂಡಸ್ಟ್ರಿ? ಆ ಕಡೆ ಗಮನ ಹರಿಸಿದ್ರೆ ಅದು ಬೆಳೆಯೋದಕ್ಕೆ ಅವಕಾಶ ಆಗ್ತದೆ. ಈಗಾಗಲೇ ನಾವು ಜಿಲ್ಲಾ ಆಡಳಿತದಿಂದ ಆ ಕಡೆ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಗ್ರಾನೈಟ್ ಸಂಬಂಧಪಟ್ಟಂಗೆ, ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಅವರು JCB ಅವರು ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ. MSME ನಿಜ, ಇದು ಇಲ್ಲಿಗೆ ಹೇಳಿ ಮಾಡಿಸಿರ್ತಕ್ಕಂಥದ್ದು. ನಮ್ಗೆಲ್ಲರಿಗೂ ಅರ್ಥ ಆಗಬೇಕಾಗಿರೋದ್ರೆ ಚಾಮರಾಜನಗರ ಈಸ್ ಬೇಸಿಕಲಿ ರೂರಲ್ ಎಕಾನಮಿ. ಇದು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಅನ್ಸ್ಕಿಲ್ಡ್ ಅಂಡ್ ಸೆಮಿ ಸ್ಕಿಲ್ಡ್ ಲೇಬರ್ ಸಿಗ್ತಾರೆ. ನಮ್ಮ ಇಡೀ ಜಿಲ್ಲೆಯ ಲ್ಯಾಂಡ್ ಹೋಲ್ಡಿಂಗ್ ಇರೋದು 2,15,000. 2,15,000 ಜನ ಏನ್ ಲ್ಯಾಂಡ್ ಹೋಲ್ಡರ್ಸ್ ಇದ್ದಾರೆ, ಭೂ ಹಿಡುವಳಿದಾರರು, ಅದರೊಳಗೆ 1,58,000 ಜನನು ಕೂಡ ಎಲ್ಲ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್. 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಒಳಗಡೆನೆ ಇರೋರು. ಇವರಿಗೆ
ಪ್ರಸಾದ್ ಅವರು ಹೇಳಿದಂಗೆ ಆಗ್ರೋ ಬೇಸ್ಡ್, ಕೃಷಿ ಆಧಾರಿತ ಇಂಥ ಇಂಡಸ್ಟ್ರಿಗಳ ಕಡೆ ಹೆಚ್ಚಿಗೆ ಗಮನ ಹರಿಸಬೇಕು. ನಮ್ಮಲ್ಲಿ ಜ್ಞಾನ ಇತ್ತು, ಯಾವುದು ಕೃಷಿ ಮಾಡಿಬಿಟ್ಟು, ಆದರೆ ಅದಕ್ಕೆ ತಂತ್ರಜ್ಞಾನ ಬೆಳೆಸಿಲ್ಲ. ನಾವು ತಂತ್ರಜ್ಞಾನ ಬೆಳೆಸಿದ್ರೆ ನಮಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ವಿ ನೆವರ್ ಥಾಟ್. ನಮ್ದೇನಂದ್ರೆ ಇವ್ರು ಹೇಳಿದ್ದು ಪಾಪ ನೀವು ತಪ್ಪು ತಿಳ್ಕೊಂಡ್ರಿ, ಬೆಳಿಗ್ಗೆ ವ್ಯಾಪಾರ ಮಾಡಿ ಸಾಯಂಕಾಲ ದುಡ್ಡು ಎಣಿಸ್ಕ, ಅವ್ರು ಹೇಳಿದ ಅರ್ಥ ಅಲ್ಪ ತೃಪ್ತಿಗಳಾಗ್ಬಿಟ್ಟಿದ್ದೀವಿ ಅಂತ. ಮನುಷ್ಯನಿಗೆ ಒಂದು ಆಂಬಿಷನ್ ಇರಬೇಕು, ಒಂದು ಬಯಕೆ ಇರಬೇಕು, ಒಂದು ಆಕಾಂಕ್ಷೆ ಇರಬೇಕು, ಕೊನೆ ಪಕ್ಷ ಮಹತ್ವಾಕಾಂಕ್ಷೆನ ಇಟ್ಕೋಬೇಕು. ಗೆಲ್ಲೋದು ಬಿಡೋದು ಆಮೇಲೆ ಕಂಡ್ರೆ. ಯು ಶುಡ್ ಬಿ ಆಂಬಿಷಿಯಸ್ ಎನಫ್ ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್. ಆಮೇಲೆ ಒಂದು ತಿಳ್ಕೊಳ್ಳಿ, ಯಾವುದು ಸುಲಭವಾಗಿ ಸಿಗೋದಿಲ್ಲ. ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ಕಷ್ಟಪಟ್ಟು ನಿಮ್ಮ ಅನುಭವ ಇಟ್ಕೊಂಡು ಏನೇನೋ ನೀವು ಹಾಕಿ ಲೆಕ್ಕಗಳು, ಆ ಲೆಕ್ಕಾಚಾರಗಳು ತಿಪ್ಪುಡ್ಲಾಗ ಒಂದ್ಸರಿ ಕೈ ಕೊಟ್ಬಿಡುತ್ತೆ ನಿಮಗೆ. ನೀವು ನಂಬಿದವರು ಯಾರೇನೋ ಮೋಸ ಮಾಡಿರ್ತಾರೆ, ನಿಮ್ಗೆ ಏನೇನೋ ಪ್ಲಾನ್ ಮಾಡಿರ್ತೀರಿ. ಇಟ್ ಆಲ್ ಹ್ಯಾಪನ್ಸ್, ಇಟ್ ಈಸ್ ಇನ್ ದ ಪ್ರಾಸೆಸ್. ದೊಡ್ಡದು ಬರಬಾರ್ದು ನಾನು ಹೇಳಲ್ಲ. ಉದಾಹರಣೆಗೆ ಈಗ ನಮ್ಮಲ್ಲಿ ದೊಡ್ಡ ಟೆಕ್ಸ್ಟೈಲ್ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಟೆಕ್ಸ್ಟೈಲ್ ದೊಡ್ಡ ಇಂಡಸ್ಟ್ರಿ ಬಂದ್ರೆ ದೇರ್ ಇಸ್ ಎ ಪ್ರಾವಿಷನ್, ದೇರ್ ಇಸ್ ಎ ಇಂಪ್ರೂವ್ಮೆಂಟ್ ಆಫ್ ಆನ್ಸಿಲರಿ ಇಂಡಸ್ಟ್ರೀಸ್, ಅದಕ್ಕೆ ಅವಕಾಶಗಳಿದೆ. ಆದರೆ ಚಾಮರಾಜನಗರದಲ್ಲಿ ಈಗ ನಮ್ಮ ಏನು ಬದನಗುಪ್ಪೆ ಗಲ್ಲಂಬಳಿದು ಇದಾಯಿತು, ಏನು ನಮ್ಮ ವಸಾಹತು ಆಯಿತು, ಆ ನಂತರದಲ್ಲಿ ಸಾಕಷ್ಟು ಉದ್ಯಮಗಳು ಬರ್ತಾ ಇದೆ. ಈಗ ಮೊನ್ನೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಬಂದು ಹೋದ್ಮೇಲೆ ಒಂದಷ್ಟು ಬದಲಾವಣೆಗಳಾಗಿದೆ. ನಮ್ಮ ಲೆವೆಲ್ಗೆ, ಡಿ ಸಿ ಅವ್ರ ಲೆವೆಲ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಮತ್ತು ಸಿಂಪ್ಲಿಫಿಕೇಶನ್ಸ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಿಂಗಲ್ ವಿಂಡೋಲ್ಲಿ ಕ್ಲಿಯರ್ ಮಾಡಿದ್ರೆ ಬಹಳ ಜನ ಯೂಸ್ ಬರೋಕ್ಕೆ ಅವಕಾಶ ಆಗ್ತದೆ. ಎರಡು ಸಮಸ್ಯೆ, ಒಂದು ವೆಂಕಟರಾಜ್ ಅವರು ಹೇಳಿದ್ರು, ಅಲ್ಲಿ ಬ್ಯೂರೋಕ್ರೆಟಿಕ್ ಹಾರ್ಡಲ್ಸ್ ಇದೆ ಅಂತ. ನಿಜ ಅದಿದೆ, ಇಟ್ ಈಸ್ ಆಲ್ ಇನ್ ದ ಪ್ರಾಸೆಸ್. ನಾನಿಲ್ಲ ಅಂತ ಹೇಳಲಿಕ್ಕೆ ನನಗಂತೂ ಧೈರ್ಯ ಇಲ್ಲ. ಯಾಕೆಂದ್ರೆ ನಿಮ್ಗೆ ಎಲ್ರಿಗೂ ನಮ್ಗೆಲ್ಲ ಗೊತ್ತಿದೆ, ಇದು ವ್ಯವಸ್ಥೆ. ದಿಸ್ ಇಸ್ ಅ ಸಿಸ್ಟಮ್ ವಿಚ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಐದರ್ ಮೀ ಆರ್ ಬೈ ಯು. ಅಂಡ್ ಆ ಸಿಸ್ಟಮ್ನಲ್ಲಿ ನಾವೆಲ್ಲರೂ ಬದುಕುವ ಛಾತಿಯನ್ನು ತೋರಿಸಬೇಕು. ಆ ಸಿಸ್ಟಮ್ ಅಲ್ಲಿರುವ ಎಲ್ಲ ವೈಫಲ್ಯಗಳನ್ನ, ಅಲ್ಲಿರುವ ಎಲ್ಲ ಕೊರತೆಗಳನ್ನ, ಐ ಶುಡ್ ಸೇ ಇನ್ಆಡಿಕ್ವೇಸಿಸ್ ಇನ್ ದ ಸಿಸ್ಟಮ್. ನೋ ಸಿಸ್ಟಮ್ ಇಸ್ ಫುಲ್ ಪ್ರೂಫ್. ಯಾವ ಸಿಸ್ಟಮ್ ಅನ್ನು ಕೂಡ ನೀವು ಹೇಳ್ಬಿಡೋದು, ನೋಡಿ ಸರ್ ಇಷ್ಟು ಚೆನ್ನಾಗಿದೆ ಹೆಂಗೆ ಅಂತಂದ್ರೆ, ನೋಡಿ ಯುರೋಪಿನ ಎಲ್ಲಾ ದೇಶಗಳಿಗೂ ಬನ್ನಿ, ಒಂದು ಕೊರೋನಾ ಒಂದು ಎಕ್ಸಾಂಪಲ್ ಸಾಕಿದೆಯಲ್ಲ. ಭಾರತ, ಇಂಡಿಯಾ ಯಾವ ರೀತಿ ಹ್ಯಾಂಡಲ್ ಮಾಡ್ತು, ಅಮೆರಿಕ ಹ್ಯಾಂಡಲ್ ಮಾಡ್ತು, ನಿಮಗೆ ಇದೊಂದು ಉತ್ತರ ಕೊಟ್ಬಿಡಿ ಸಾಕಿದೆಲ್ಲ. ಅಮೆರಿಕ ವಿತ್ ಆಲ್ ಇಟ್ಸ್ ಫೈನ್ನೆಸ್, with all its technological background, medical background, money, everything, they failed miserably in tackling this pandemic. ಹೌದಾ? ಎಲ್ಲ ಎದುರು ಬಿಟ್ಟು ಇಂಡಿಯಾ ಏನಾಗ್ಬಿಡುತ್ತೋ, ಇಷ್ಟು ಜನ, ಈ ಸಂಖ್ಯೆ ಹೇಗೆ ಅಂತ. ಬಟ್ ಹೌ ಡಿಡ್ ಇಂಡಿಯನ್ಸ್ ಡೂ ದಿಸ್? ಇದನ್ನ ಯಾರು ಮಾತಾಡಕ್ ಹೋಗೋದೇ ಇಲ್ಲ. ಇಂಡಿಯಾದವರಿಗೆ ಡಿಸಿಪ್ಲಿನ್ ಇಲ್ಲ, ಇಂಡಿಯಾದಲ್ಲಿ ಸ್ವಚ್ಛತೆ ಇಲ್ಲ. ಅಯ್ಯೋ ಈ ಜನ ಹಿಂಗೆ ಸೇರ್ಕೊಂಡ್ಬಿಡ್ತಾರೆ, ಸೊಳ್ಳೆ ತರ ಮುಟ್ಬಿಡ್ತಾರೆ, ಒಂದ್ಸಾರಿ ಬಂದ್ರೆ ನೆಗೆದೋಗ್ಬಿಡ್ತಾರೆ. ಅದನ್ನು ನೆಗೆದೋಗಿದೆ ಯಾರು? ಇಟಲಿ, ಮಾಸ್ಕೋ, ಇಂಗ್ಲೆಂಡ್ ತತ್ತಗುಡ್ಸ್ಬಿಡ್ತಲ್ರಿ. ಇವತ್ತು ಅವರು ನಮ್ಮ ವ್ಯಾಕ್ಸಿನ್ಗೆ ಕಾಯ್ಕೊಂಡಿದ್ದಾರಲ್ರಿ. ಪ್ಲೀಸ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್ ಸೆಟ್ಸ್. ನಮ್ಮ ಮೈಂಡ್ ಸೆಟ್ಸ್ಗಳನ್ನ ಬದಲಾವಣೆ ಮಾಡಿಕೊಂಡ್ರೆ ಇಟ್ ಈಸ್ ಆಲ್, ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡೆ ನಾವು ಇದೆಲ್ಲ ಸಾಧಿಸಿದೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಪ್ರಸಾದ್ ಅವ್ರು ಹೇಳಿದಂಗೆ ಅಫ್ಕೋರ್ಸ್ ಆ ಯಂಗ್ಸ್ಟರ್ಸ್ ನಾವು ಯಾರಿಗೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಸಿಂಗಲ್ ವಿಂಡೋದಲ್ಲಿ, ಅವ್ರಿಗೊಂದು EDP ಪ್ರೋಗ್ರಾಮ್ ಮಾಡ್ತೀವಿ, ಆಂಟ್ರಪ್ರೆನ್ಯೂರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ಏನೇನು ಸಾಧ್ಯತೆಗಳಿದೆ, ಆಮೇಲೆ ಆಸಕ್ತಿ ಯಾರಿಗಿದೆ, ಏನ್ ಮಾಡ್ಬೋದು ಅವರು, ಇಂತಿಂತ ನೀವು ಕ್ರಮಗಳನ್ನ, ಇಂತಿಂತ ಉದ್ಯಮ ಮಾಡೋದ್ರಿಂದ ನೀವು ಹೇಗೆ ಲಾಭ ಗಳಿಸಬಹುದು, ಮತ್ತೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಈ ಎಲ್ಲ ವಿಚಾರಗಳು ಕೂಡ. ನಾನು ಅಗ್ರಿಕಲ್ಚರ್ ಬಗ್ಗೆ ಬೆಳಿಗ್ಗೆ ನಾವು ಬೆಲ್ಲದ ಬಗ್ಗೆ ನಾವು ಮಾತಾಡ್ತಾ ಇದ್ದೋ, ಆಲೆಮನೆಗಳ ಆಧುನೀಕರಣ. ಅಲ್ಲೂ ಕೂಡ ನಮ್ಗೆ ಯಾರಿಗೂ ಇರೋದೇನಪ್ಪ ಅಂದ್ರೆ, ಬೆಲ್ಲ ಅಂದ್ರೆ ಉಂಡೆ ಬೆಲ್ಲ, ಹಚ್ಚು ಬೆಲ್ಲ ಅಷ್ಟೇ. ಅದಕ್ಕೆ ಮುಂದೆ ಯೋಚನೆ ಮಾಡಿಲ್ಲ. ಬೆಲ್ಲನ ಪೌಡ್ರಲ್ಲೂ ಮಾಡಬಹುದು ಅಂತ ನಮ್ಮ ತಲೆಗೆ ಉಳಿಯೋದಿಲ್ಲ. ಬೆಲ್ಲನ ಲಿಕ್ವಿಡ್ ಆಗಿ ಕಲ್ಪಿಸ್ಕೊಳ್ಳೋ ಮನಸ್ಸೇನೋ ಮಾಡೋದಿಲ್ಲ. ಬಟ್ ಇಟ್ ಇಸ್ ಅ ಪಾಸಿಬಿಲಿಟಿ ಟುಡೇ. ಈ ರೀತಿ ಯೋಚನೆ ಮಾಡಬೇಕು. ಇವತ್ತು ಇಷ್ಟೊಂದು ತೆಂಗಿನ ಮರಗಳಿದೆ, ತೆಂಗಿನ ಗಿಡಗಳಿದೆ, ದೊಡ್ಡ ಮಟ್ಟದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. ಆ ತೆಂಗಿನ ಮರಗಳಿಂದ ಬಂದಂತ ತೆಂಗಿನಕಾಯಿಯಿಂದ ನಾವು ಡೈವರ್ಸಿಫೈಡ್ ವ್ಯಾಲ್ಯೂ ಅಡಿಷನ್ ಮಾಡಕ್ಕೆ ಹೋಗಲಿಲ್ಲ. ಡೆಸಿಕೇಟೆಡ್ ಪೌಡರ್ ಉತ್ಪಾದನೆ ಮಾಡಕ್ಕೆ ನಮ್ಮಲ್ಲಿ ಒಂದು ಕೋಆಪರೇಟಿವ್ನಲ್ಲಿ ಮಾಡಕ್ಕೆ ಎಷ್ಟು ದಿನ ಬೇಕಾಯ್ತು, ಎಷ್ಟು ವರ್ಷ ಬೇಕಾಯ್ತು. ಮಾಡಕ್ ಆಗ್ತದೆ ಅಂದ್ರೆ ಬಿಕಾಸ್ ವಿ ಲ್ಯಾಕ್ ದಟ್ ವಿಲ್ ಪವರ್. ಆ ಇಚ್ಛಾಶಕ್ತಿಯ ಕೊರತೆ ಇದೆ ನಮಗೆ, ಆ ಹಿಂಜರಿಕೆ ಇದೆ ನಮ್ಮಲ್ಲಿ. ಮುಂದೆ ಬಂದ್ರೆ ಒಬ್ರು ಇಬ್ರು ಮುಂದೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ದ ಟ್ರೆಂಡ್ ವಿಲ್ ಸ್ಟಾರ್ಟ್ ಮೂವಿಂಗ್. ಈ ಪ್ರಶ್ನೆ ಏನು ಅಂದ್ರೆ, ವ್ಯಕ್ತಿಗೆ ಗಂಟೆ ಕಟ್ಟೋರು ಯಾರು? ವಿಶ್ವನ, ಶಂಕರನ, ವೆಂಕಟರಾಜ್ ಅವರ, ಎಲ್ಲ ಅವರು ನೋಡ್ತಾ ಇದ್ದಾರೆ. ವೆಂಕಟರಾಜ್ ಅವರು ಹಿರಿದಿದ್ದಾರೆ, ಅವ್ರು ಕಟ್ಟುಬಿಡಿ ಸರ್, ನಾವು ನಿಮ್ಮನ್ನ ನಾವಿದ್ದೀವಿ ಅಂತ. ದಿಸ್ ಇಸ್ ನಾಟ್ ದ ವೇ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಶುಡ್ ಹ್ಯಾಪನ್ ಆನ್ ಇಟ್ಸ್ ಓನ್ with people like you and me. We are only participants in development
ಪಾರ್ಟಿಸಿಪೆಂಟ್ಸ್ ಆಗಿದ್ದಾಗ ನಾವು ಎಲ್ಲರಿಗೂ ಅದರ ಒಂದು ಫಲ ಸಿಗುತ್ತೆ ಅಂತ ಅನ್ಕೊಂಬೇಡಿ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಬಹಳ ಕಡಿಮೆ ಜನ, ಆದರೆ ಅನುಭವಿಸಿದವರು ನಾವೆಲ್ಲರೂ. ನಮ್ಮ ಪಾತ್ರ ಏನೂ ಇಲ್ಲ ಅಲ್ಲಿ, ಆದ್ರೆ ಅಚ್ಚುಕಟ್ಟಾಗಿ ಅನುಭವಿಸ್ತಾ ಇದೀವಲ್ವಾ? ಅದನ್ನೇ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ರು, ವಿ ಶುಡ್ ಟ್ರೈ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ, ವಾಟ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಅಂತ. ಕೆಲವು ಪ್ರಶ್ನೆಗಳು ಅವರು ಹೇಳಿದ್ರು, ಇನ್ನೊಂದೆರಡು ಬಂತು. ವಿಶೇಷವಾಗಿ ನಮ್ಮ ದತ್ತೇಶ್ ಅವರು ಶಾಲೆ ಕಾಲೇಜುಗಳ ಬಗ್ಗೆ, ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಈಗಾಗಲೇ ನಾವು ರೇಸ್ ಮಾಡಿದ್ದೀವಿ. ಯಾಕೆಂದರೆ ಅಗತ್ಯ ಇದೆ, ಮೆಡಿಕಲ್ ಕಾಲೇಜ್ ಬಂದಿದೆ ನಮ್ಮಲ್ಲಿ. ನಾನು ಆಲ್ವೇಸ್ 2-3 ವಿಚಾರದಲ್ಲಿ ಒಂದು ಟ್ರಿಬಲ್ ID ಬರಬೇಕು ನಮ್ಮ ಜಿಲ್ಲೆಗೆ ಅಂತ ನಿರೀಕ್ಷೆ ಮಾಡ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬರಬೇಕು, ಮತ್ತೊಂದಷ್ಟು ಪಾಲಿಟೆಕ್ನಿಕ್ಸ್ ಅಫ್ಕೋರ್ಸ್ ರಿಕ್ವೈರ್. ಅದ್ರ ಜೊತೆಯಲ್ಲಿ ಈ ಕಾಲೇಜುಗಳು ಏನೋ ಆಗೋಗ್ಬಿಟ್ಟಿದೆ. ಸಮಸ್ಯೆ ನನಗೆ ಏನಂದ್ರೆ MA PhD ಮಾಡೋರೆಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. PhD ಮಾಡಿದಂಥ ಒಬ್ಬ ಆದಿವಾಸಿ ಜನಾಂಗದಲ್ಲಿ ಮೊಟ್ಟ ಮೊದಲಿಗೆ PhD ಮಾಡಿದವರಿಗೆ ನಾವು ಒಂದು ಸರ್ಕಾರಿ ಕೆಲಸ ಕೊಡೋಕ್ಕಾಗಿಲ್ಲ. ಆತ ವಾಪಸ್ ಊರಿಗೆ ಹೋದಾಗ, ಹಾಡಿಯವರು ಏನು ಅನ್ಕೋಬಹುದು ಹೇಳಿ? ಅಲ್ಲ ಕಣೆ, ನೀನು ವಾಪಸ್ ಬಂದಿಲ್ಲ ಕೆಲಸ ಮಾಡೋದು, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ MA PhD ನಾನು ಇಲ್ಲೇ ಇದ್ದೀನಲ್ಲಪ್ಪ, ನನಗೆ 500 ರೂಪಾಯಿ ಸಂಬಳ, ನನಗೆ 1,000 ರೂಪಾಯಿ ಇರ್ಬೋದು, ನಾನು ಆರಾಮಾಗಿರ್ತೀನಿ. ವಾಟ್ ಇಸ್ ದ ಮೆಸೇಜ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಇನ್ ದ ಸೊಸೈಟಿ ಅಂಡ್ ಇನ್ ದಟ್ ಕಮ್ಯುನಿಟಿ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದು ಸಾಮಾಜಿಕವಾದಂಥ, ನಮಗೂ ನಿಮಗೆ ಏನಾದರೂ ಸಾಮಾಜಿಕ ಜವಾಬ್ದಾರಿ ಇದೆ, ನಾವು ಯೋಚನೆ ಮಾಡಬೇಕಲ್ಲ. ಐ ಆಮ್ ರೆಫರಿಂಗ್ ಟು ಮಾದೇಗೌಡ. ಅವ್ರು ಕೇಳಿದೆ, ನಾನು ಬಹಳ ಪ್ರಯತ್ನ ಮಾಡಿದೆ ಸರ್, ಸಿಗಲೇ ಇಲ್ಲ. ಅಲ್ಲ, ನೀವು ಒಂದು ನಿಮಗೆ ಬೇಸ್ಟ್ ಕೆಲಸ ಕೊಡೋಕ್ಕಾಗದ ಮೇಲೆ ಇದು ನಿಮ್ಮ ಫೇಲ್ಯೂರ್ ಅಲ್ಲ, ಇಟ್ ಈಸ್ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್ ವೇರ್ ಐ ಆಮ್ ಆಲ್ಸೋ ಪಾರ್ಟಿ. ಯಾವ ಎಜುಕೇಶನ್ ಕೊಡ್ತಾ ಇದ್ದೀವಿ ನಾವು? ಕಾಲೇಜ್ ಬಂದ ತಕ್ಷಣಕ್ಕೆ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗೋಗೋದಿಲ್ಲ. ವಿ ಆರ್ ಓನ್ಲಿ ಕ್ರಿಯೇಟಿಂಗ್ ಅನ್ಪ್ರೊಡಕ್ಟಿವ್ ಅನುತ್ಪಾದಕರನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ ವಿತ್ ಡಿಗ್ರಿ ಕಂಟೆಕ್ಟ್. ಅಂಡ್ ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ವೆಂಕಟರಾಜು ಅವರು ಗೊತ್ತು, ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಕಾಲೇಜ್ ನಡೆಸುವ ಎಲ್ಲರೂ ಗೊತ್ತಿದೆ, ನಮ್ಮ ಶಿಕ್ಷಣಕ್ಕೂ ಎಂಪ್ಲಾಯ್ಮೆಂಟ್ಗೂ ಸಂಬಂಧನೇ ಇಲ್ಲ. ಆದರೆ ಈಗಲೂ ನಾವು ಲಿಂಕ್ ಮಾಡ್ಕೊಂಡು ಬಂದು ಹಾಳಾಗ್ತಾ ಇದ್ದೀವಿ. ದಟ್ಸ್ ಅ ಮಿಸ್ಟೇಕ್. ಏನು ಮಾಡೋಕ್ಕಾಗೋದಿಲ್ಲ. ಅಂಡ್ ವಿ ಹ್ಯಾವ್ ಟು ಸಫರ್. ಶಿಕ್ಷಣಕ್ಕೆ ಬಹಳಷ್ಟು ಅವಕಾಶಗಳಿದೆ ನಮ್ಮಲ್ಲಿ. ಆ ಕಾರಣಕ್ಕಾಗಿ ಇದನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಬಯೋಟೆಕ್ನಾಲಜಿ ಪಾರ್ಕ್ ಬಯೋಟೆಕ್ನಾಲಜಿ ಮಾಡೋ ವಿಚಾರದಲ್ಲಿ ಹೇಳಿದ್ರು. ಆಮೇಲೆ ಪಾರ್ಕ್ ವಿಚಾರದಲ್ಲಿ ಯಾರು ತೀರ್ಮಾನ ಮಾಡಿದ್ದೀವಿ. 2 ಪಾರ್ಕ್ ಹಾಕಬೇಕು. ಒಂದು ಗ್ರಾನೈಟ್ ಪಾರ್ಕ್, ದಟ್ ಈಸ್ ವಿದಿನ್ ದಟ್ ಇದು. ಇನ್ನೊಂದು ಟೆಕ್ಸ್ಟೈಲ್ ಪಾರ್ಕ್ ಮತ್ತೆ ಫುಡ್ ಪಾರ್ಕ್. ಟೆಕ್ಸ್ಟೈಲ್ಗೆ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಇಡೀ ಕರ್ನಾಟಕದಲ್ಲಿ ನಿಟ್ ವೇರ್ ಫ್ಯಾಬ್ರಿಕ್ಸ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿಲ್ಲ. ಅದಕ್ಕೆ ಪಕ್ಕದಲ್ಲಿ ತಿರುಪೂರ್ ಇದೆ, ತಮಿಳುನಾಡು ತಿರುಪೂರ್. ಇಡೀ ದೇಶಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ನ ಅವ್ರು ಸಪ್ಲೈ ಮಾಡ್ತಾರೆ. ನಾವು ಪಕ್ಕದಲ್ಲೇ ಇದ್ದೀವಿ. ಈ ಒಂದು ಚಾಮರಾಜನಗರದಲ್ಲಿ, ಅದೇ ನಮ್ಮೇನು ಕೆಲಂಬಳಿನಲ್ಲಿ ಸಮ್ ಏರಿಯಾ ವಿಲ್ ಬಿ ಇಯರ್ ಮಾರ್ಕ್ ಅಂಡ್ ಡೆವಲಪ್ಡ್ ಆಸ್ ಎ ಟೆಕ್ಸ್ಟೈಲ್ ಪಾರ್ಕ್. ಆ ಪಾರ್ಕ್ನಲ್ಲಿ ನಾವೇನಾದರೂ ಮುಂದೆ ನಿಟ್ ವೇರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯವಾದರೆ, ನಿಟ್ ವೇರ್ ಅಂದರೆ ನಮ್ಮ ಟೀ ಶರ್ಟ್ಸ್ಗಳು, ಬನಿಯನ್ಗಳು, ಈ ಥರ ಸ್ವೆಟರ್ಸ್ಗಳು, ಇದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆರಳಿಗೆಷ್ಟೇ ಫ್ಯಾಕ್ಟ್ರಿಗಳಿರೋದು. ಅದು ಎಂಟೈರ್ ಸ್ಟಡಿ ಮಾಡಿದ್ದೀನಿ. ಒಳ್ಳೆ ರಾ ಮೆಟೀರಿಯಲ್ ಸಿಗುತ್ತೆ ನಮಗೆ ಇಲ್ಲಿ. ಅಂಡ್ ಚಾಮರಾಜನಗರ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಗಾರ್ಮೆಂಟ್ ಇಂಡಸ್ಟ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕೊರೋನಾ ಬರಲೇ ಹೋಗಿದ್ದರೆ ಪ್ರಾಯಶಃ ನಾನು ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಶುರು ಮಾಡಿಸ್ತಾ ಇದೆ. ಬಿಕಾಸ್ ಪ್ರೀವಿಯಸ್ಲಿ ಐ ವಾಸ್ ಕಮಿಷನರ್ ಟೆಕ್ಸ್ಟೈಲ್ಸ್. 50 ರಿಂದ 60 ಕೋಟಿ ರೂಪಾಯಿ ಬೇಕು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಲಿಕ್ಕೆ. 50 ರಿಂದ 60 ಕೋಟಿ ಬೇಕು. ಆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ರೆ 700 ರಿಂದ 850 ಜನಕ್ಕೆ ನಾನು ಜಾಬ್ ಕೊಡ್ತೀನಿ. 800 ಜನ ಅಂತಂದ್ರೆ ಒಂದೊಂದು ಕುಟುಂಬದಲ್ಲಿ 4 ಜನ ಅಂತ 800 ಫ್ಯಾಮಿಲೀಸ್ ಇಂದ ಸೋ ಮೆನಿ ಪೀಪಲ್. ಇನ್ಫ್ಯಾಕ್ಟ್ ಮೇಜರ್ ಪ್ಲೇಯರ್ಸ್ ಎಲ್ಲ ಒಪ್ಕೊಂಡಿದ್ರು ನನಗೆ. ನಾನು ಜಾಗ ಕೂಡ ನೋಡ್ಸಿಟ್ಕೊಂಡಿದ್ದೆ. ಬಟ್ ಅದು ಕೊರೋನಾ ಬಂತು, ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗುತ್ತೆ. ಕೊರೋನಾ ಪಾಠ ಕಲಿಸೋ ಜೊತೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ, ಚಾಲೆಂಜ್ಗಳು ಕೂಡ ತಂದುಬಿಡ್ತು ನಮಗೆ. ಈ ಚಾಲೆಂಜ್ಗಳ ಜೊತೆ ನಾವೆಲ್ಲರೂ ಬದುಕಬೇಕು. ನಾವು ಬದುಕಿದ್ದೀವಲ್ಲ, ಬದುಕೋ ಜೊತೆಲಿ ಆ ಜೀವಂತಿಕೆಯನ್ನು ಬದುಕ್ತಾ ಇದ್ದೀವಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್. ಅದನ್ನು ನಾವೆಲ್ಲರೂ ಮುಂದುವರಿಸಬೇಕು. ಒಂದು 2-3 ವಿಚಾರಗಳನ್ನು ಹೇಳಿದರು. ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಹೇಳಿ ಸತ್ಯ, ಮೂರು ಕೊಡಬೇಕು. ಅವೆಲ್ಲ ಕೊಟ್ಬಿಟ್ರೆ ನಿಮ್ಮ ಕೇಳಿದ್ರೆ ನಮ್ಮನ್ನ ಚಂಡ ಶಬ್ದಗಳ ಅಗತ್ಯವೇ ಇರುವುದಿಲ್ಲ ಅಲ್ವಾ? ಅದು ಆಟೋಮೆಟಿಕ್ ಬರಬಾರ್ದು ಅಂತ ನೀವೆಲ್ಲ ಮಾಡೋದು. ಡೆವಲಪ್ಮೆಂಟ್ ಇಸ್ ನಾಟ್ ಆಟೋಮ್ಯಾಟಿಕ್. ಯಾವಾಗ ಒಂದು ಸ್ವಲ್ಪ ಪುಷ್ ಅಂಡ್ ಪುಲ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅದೇ ಡೆವಲಪ್ಮೆಂಟ್ ಮಜಾ. ಅದಾಗಿದೆ ಎಲ್ಲ ಆಗೋಗ್ಬಿಟ್ರೆ ನಿಮ್ಗೆ ಖುಷಿನೇ ಅನ್ಸೋದಿಲ್ಲ. ಇವತ್ತು ಎಲ್ಲ ಸುಲಭವಾಗಿ ಸಿಗ್ತಿರೋದ್ರಿಂದ ಅನ್ನೋದು ವ್ಯಾಲ್ಯೂ ಗೊತ್ತಿಲ್ಲ.
ಮಾದಪ್ಪ ಇಲ್ಲಿ ಹುಟ್ಟಿದಕ್ಕೆ ನಮ್ಗೆ ವ್ಯಾಲ್ಯೂನೇ ಗೊತ್ತಿಲ್ಲ. ಬಸವಣ್ಣವ್ರ ಬಗ್ಗೆ ನಮ್ಗೆ ತುಂಬಾ ಗೊತ್ತಾಗಿ ಬಸವಣ್ಣ ಇಲ್ಲಿ ಬಂದೇ ಇಲ್ಲ, ನಾವ್ಯಾರು ನೋಡಿಲ್ಲ. ಬಸವಣ್ಣವ್ರ ಬಗ್ಗೆ ಯಾಕೆ ಇಷ್ಟೊಂದು ಮಾತಾಡ್ತೀವಿ ಅಂದ್ರೆ ಬಸವಣ್ಣವ್ರು ಇಲ್ಲಿ ಬಂದ್ಬಿಟ್ಟಿದ್ದಾರೆ, ನಮ್ಗೆ ಅವ್ರ ಬಗ್ಗೆ ತಾತ್ಸಾರ ಬಂದ್ಬಿಡ್ತಿದ್ದೇನೋ. ದಕ್ಷಿಣಕ್ಕೆ ಬಸವಣ್ಣವ್ರು ಬರಲಿಲ್ಲ, ವಚನಕಾರರು ಬರಲಿಲ್ಲ, ಬಂದವರು ಇವರೇ ಮಾದಪ್ಪನವರೇ, ಮಂಟೇಸ್ವಾಮಿ ಶಿಷ್ಯರಲ್ಲಿದ್ದವರು. ನಮಗೆ ಪುಣ್ಯ ಜಾಸ್ತಿ ಆಗಬೇಕು. ರಾಜಕುಮಾರಲ್ಲೇ ಹುಟ್ಟಿದ್ದು, ರಾಜ ಮನೆತನದವರು ನಾವು, ರಾಜನೇ ಕೊಟ್ಟಿದ್ದಾರೆ ಇಬ್ರು, ಇನ್ನೇನಿರ್ಬೇಕು ನಮಗೆ. ಸೊ ಇವೆಲ್ಲ ಕೆಲವು ಬದಲಾವಣೆಗಳು ಐತಿಹಾಸಿಕವಾಗಿ ನಮ್ಮಲ್ಲಿ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆ ನಾವು ಬೆಳಿಬೇಕು, ಅಭಿವೃದ್ಧಿ ಮಾಡ್ತಾ ಹೋಗ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದ್ದು, ವರ್ತಕರ ಫೆಸಿಲಿಟಿಯನ್ನು ನೀವು ಹೇಳಿದ್ರಿ. ಅಂದರೆ ಇವ್ರು ಲುಕಿಂಗ್ ಫಾರ್ ಅ ಪ್ಲೇಸ್, ನಿಮ್ಗೊಂದು ಜಾಗ ಬೇಕು ಅಂತ ಹೇಳ್ತಾರೆ. ಯಾರು ಮಾಡಲಿಲ್ಲ ಅಲ್ಲ, ಗೊತ್ತಾಯ್ತು. ನಾನು ಹೋಟೆಲ್ ಮಾಲೀಕರಿಗೆ ಒಂದು ಸಭೆ ಕರೀಬೇಕು ಅಂತ ನಾನು ಕರೆಸಿದೆ. ಆಮೇಲೆ ನನಗೆ ಗೊತ್ತಾಯ್ತು ಈ ಹೋಟೆಲ್ ಮಾಲೀಕರ ಸಂಘವೇ ಇಲ್ಲ ಅಂತ. ಯಾರು ಕರೀಲಿ? ನಾನು ಕರೆಸಿ ಅವ್ರಿಗೆ ಹೇಳಿದೆ, ಅಪ್ಪ ನೀವು ಸಂಘನಾದ ಕಟ್ಕೊಂಡ್ಬಂದ್ರಯ್ಯ ಅಂತ ಹೇಳಿದೆ. ಆಮೇಲೆ ಕಟ್ಕೊಂಡ್ಬಂದ್ರು, ಪಾಪ ಮೀಟಿಂಗು ಬಂದರು. ವರ್ತಕರ ಸಂಘದವರು ಬಂದಿದ್ದಾರೆ, ಟ್ರೇಡ್ ಮರ್ಚೆಂಟ್ ಅಸೋಸಿಯೇಷನ್ ಇವೆಲ್ಲ ಪಾಪ ಅನೇಕ ಸಲ ನಾವು ಸಹಕಾರ ಕೂಡ ಮಾಡಿದ್ದೀರಿ. ಒಂದು ಪ್ರಪೋಸಲ್ ಕೊಟ್ಟರೆ ಡೆಫಿನೆಟ್ ಆಗಿ ವಿಲ್ ಕನ್ಸಿಡರ್. ಅದೇ ಥರ ತಾವು ಇನ್ನೊಂದು ಮಾತು ಹೇಳಿದ್ರಿ, ಯಾವುದು ನೀವು ನನಗೆ ರಾಂಗ್ ಪ್ಲೇಸಲ್ಲೇ ಸಿಗ್ತಾ ಇದೆ ಪ್ರತಿ ಸಾರಿ. ದೇವಸ್ಥಾನಕ್ಕೆ ಬಂದಿದೆ, ಅಲ್ಲಿ ನನಗೆ ಗಮನಕ್ಕೆ ತಂದ್ರಿ, ನನ್ನ ಗಮನ ಜನಾರ್ದನ ಮೇಲಿತ್ತು. ಇಲ್ಲಿ ನನ್ನ ಗಮನ ಎಲ್ಲ ವಿಜಯ ಕರ್ನಾಟಕದ ಮೇಲಿದೆ. ಆದ್ರೆ ನೋಟ್ ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಇವತ್ತವರೆಗೂ ನಿಮ್ಮ ಸಂಸ್ಥೆಯಿಂದ ಅಧಿಕೃತವಾದ ಪತ್ರ ಬಂದಿಲ್ಲ, ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಅಸೋಸಿಯೇಷನ್ ಇಂದ. ಅದು ಇದೆಯಾ? ಅವ್ರದ್ದು ಇದೆಯಾ? ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ ಅವರು? ಅಥವಾ ಎರಡು ಹೆಂಗ್ ಬೇಕಾಗಿರ್ಬೋದು, ತುಂಬಾ ಸಂದರ್ಭದಲ್ಲಿ ಹಂಗೆ ಆಗಿದೆ. ಇನ್ನೊಂದು, ನೀವು ಅವರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಪರ್ಚೇಸ್ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳ ಕೆಲಸ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಾಗನ ಕೊಡ್ತಾರೆ. ಪರ್ಚೇಸ್ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದಕ್ಕೆ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ಒಂದು ವೇಳೆ ನೀವು ಇನ್ಯಾರೋ ಸಂಬಂಧಪಟ್ಟವರು ಬಂದರೆ ಅದನ್ನು ನಾವು ಬೇರೆ ರೂಪದಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು. ಯಾಕೆಂದರೆ ನಮ್ಮ ಜಿಲ್ಲೆಗೆ ಒಂದು ಸ್ಟೇಡಿಯಂ ಕಟ್ಕೊಡ್ತೀವಿ ಬರ್ತದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಎ ವೆರಿ ಗುಡ್ ಅಸೆಟ್ ಫಾರ್ ದ ಡಿಸ್ಟ್ರಿಕ್ಟ್. ನಾವು ಪ್ರಯತ್ನ ಮಾಡ್ತೇವೆ. ಆದರೆ ನೀವು ನಿಮ್ಮ ಜೊತೆಯಲ್ಲಿ ಯಾರು ಕರ್ಕೊಂಡು ಬಂದರೆ ನಮ್ಮ ತಹಶೀಲ್ದಾರು ಮತ್ತು ನಮ್ಮ ನಗರಸಭೆ ಅಧಿಕಾರಿಗಳು ಕಳಿಸ್ಕೊಡ್ತೀವಿ. ಜಾಗ ಕೊಡೋರು ಇಲ್ಲಿ ಯಾರು ಇದ್ದರೆ ಇಲ್ಲೇ ನಾನು ಅಪ್ರೂವ್ ಕೊಟ್ಬಿಡ್ತೀನಿ. ಮನೆ ಕಟ್ಕೋಬೇಕು ಅಂದರೆ ಅವ್ರಿಗೊಂದು ಹೊಸ ಲೇಔಟ್ ಕಾಣ್ತಾನೆ. ಹಳೆ ಲೇಔಟ್ಗಳು ಎಲ್ಲ ಮೋಸ ಮಾಡಿದ್ದಾರೆ, ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಏನೇನೋ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಆಶ್ಚರ್ಯ ಗೊತ್ತಾ, ಇಲ್ಲಿ ಯಾವ ಬಡಾವಣೆಗೂ ಹೆಸರೇ ಇಲ್ಲ, ರಾಜೀವ ಓಡೇ ಇಲ್ಲ. ಅವ್ರು ಕರೆದ್ರೆ ಗೊತ್ತಾಗತ್ತೆ ನನಗೆ ಭ್ರಮರಾಂಬ ಅಂತ. ಅಲ್ಲ, ನಾನು ಯೋಚನೆ ಮಾಡಿ ಇವೆಲ್ಲ ಚರ್ಚೆ ಮಾಡಿ ನಾನು ಕೇಳಿದೆ, ಯಾಕಪ್ಪ ರಸ್ತೆ ಹಾಕ್ಲಿಕ್ಕೆ ಹೆಸರೇ ನಿಮಗೆ, ಬೋರ್ಡ್ಗಳಾಗಿ ಹಾಕಿ ಆ ಸಂಸ್ಕೃತಿನೇ ಇಲ್ವಾ ಏನೋ ಗೊತ್ತಿಲ್ಲ ನಮ್ಮ ನಗರಸಭೆಯಲ್ಲಿ. ವಾಂಟ್ ಟು ಡೆವಲಪ್ ಎ ಪಕ್ಕಾ ಲೇಔಟ್ ಡೆವಲಪ್ಡ್ ಬೈ ಹೌಸಿಂಗ್ ಬೋರ್ಡ್. 23 ಲಕ್ಷ ರೂಪಾಯಿ ಎಕರೆಗೆ ನಾನೇ ಫಿಕ್ಸ್ ಮಾಡಿ ಕೊಟ್ಟಿದ್ದೀನಿ. 19 ಲಕ್ಷ ಇದ್ದಿದ್ದನ್ನ ಎಲ್ಲ ಕರೆಸಿ ಮಾತುಕತೆ ಆಡಿ 23-24 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. ಸೋಮಣ್ಣ ಜೊತೆ ಮಾತಾಡಿದೆ, ಕಮಿಷನ್ ಒಪ್ಕೊಂಡ್ಬಿಟ್ರು. ಆಯ್ತು, ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತ. 19-20 ಲಕ್ಷ ಕೊಡಬೇಕಾಗಿತ್ತು. ಇಲ್ಲ ಸರ್, ಒಂದು ಸಲ ಕಳ್ಕೊಂಡ್ಬಿಡ್ತಾರೆ. ಕಾಡಹಳ್ಳಿ ಪಕ್ಕದಲ್ಲೇ ಇದೆ, ಮಸ್ಗಾಪುರ ರೈಲ್ವೆ ಸ್ಟೇಷನ್ ಹಿಂದೆನೇ ಬರ್ತಾ ಇದೆ, ಚಾಮರಾಜನಗರ ಟೌನ್ಗೆ ಸೇರ್ತಾ ಇದೆ ಅಂತೇಳಿ ಒಪ್ಸಿ ಯಾವ ಅಗ್ರೀಡ್. ಕಾಂಪ್ಯಾಕ್ಟ್ ಇರಲಿಲ್ಲ, 100 acres ನಾನು ಕೊಟ್ಬಿಟ್ರೆ ಅಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ನೈಸ್ ಲೇಔಟ್ ಡೆವಲಪ್ ಬೈ KHP. ಆಮೇಲೆ ಅವ್ರು ನಿಮಗೆ ಅಟ್ಲಿ ಸೈಟ್ಗಳಾಗ ಕೊಡ್ತಾರೆ. ಒಂದು ಹೊಸ ಬಡಾವಣೆ ಆಗುತ್ತೆ, ಹೊಸ ಬಡಾವಣೆ ಆಗಬೇಕು. ಮತ್ತೆ ನಮ್ಮ ಇಡೀ ಜಿಲ್ಲೆ ಟೌನಲ್ಲಿ ಕೂತ್ಕೊಳ್ಳಿ, ಫೇಸ್ ಲಿಫ್ಟ್ ಆಗಲಿ. ನೀವು ರಸ್ತೆ ಅಂತ ಹೇಳಿದ್ರಲ್ಲ, ನಮ್ದಿರೋದು ಡಬಲ್ ರೋಡು, ಬೀರಾಚೆ ರೋಡ್ ಅಪ್ ಟು ರಾಮಸಮುದ್ರ. ಆಮೇಲೆ ಅಲ್ಲಿ ಸಂತೆಮಂಗಡಿ ಸರ್ಕಲಿಂದ ಬೇಡ ಅಲ್ಲಿ ಮುಂದೆ ಹೋಗೋಣ. ನೀವು ಪಾಪ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಡ, ನಮ್ಮ ಬೈಪಾಸ್ ರೋಡ್ವರೆಗೂ ತೆಕ್ಕೊಟ್ರೆ LIC ವರೆಗೂ, ಅಲ್ಲಿಂದ ನೀವು ಈ ಕಡೆ ಸೋಮಾರಪೇಟೆವರೆಗೂ ಹೋದರೆ ಆ ಎರಡೂ ರಸ್ತೆಯನ್ನು ಇಂಪ್ರೂವ್ಮೆಂಟ್ ಆ್ಯಂಡ್ ಬ್ಯೂಟಿಫಿಕೇಷನ್ಗೆ ನಾನು ಅಡ್ಡಿಕರತೆ ಪ್ರಾಜೆಕ್ಟ್, ಅದಕ್ಕೆ ವಿಶೇಷವಾದ ಅನುದಾನ. ನೀವು ಎಲ್ಲಿವರೆಗೆ ಫೇಸ್ ಲಿಫ್ಟ್ ಕೊಡೋದಿಲ್ವೋ ನಮ್ಮ ಜಿಲ್ಲೆ, ನಮ್ಮ ನಗರಕ್ಕೆ, ನೀವು ನಗರ ಸೌಂದರ್ಯವನ್ನು ಇಂಪ್ರೂವ್ ಮಾಡದೆ ಹೋದರೆ, ಫುಟ್ಪಾತ್ ಕೊಡದೆ ಹೋದರೆ, ನೀವು ರೈಲಿಂಗ್ ಹಾಕೊಡದೆ ಹೋದರೆ, ಒಳ್ಳೊಳ್ಳೆ ಲೈಟ್ಸ್ ಹಾಕೊಡದೆ ಹೋದರೆ ಯಾರಿಗೂ ನಮ್ಮ ಟೌನ್ ಅಂತ ಅನ್ಸೋದೇ ಇಲ್ಲ. ಅದಕ್ಕೆಲ್ಲ ಮೈಸೂರು ಓಡಾಡ್ಬಿಡ್ತಾರೆ ಚೆನ್ನಾಗಿದೆ ಅಲ್ಲಿ. ಸೊ ಹಾಗಾಗಿ ಅದನ್ನು ನಾವಿವಾಗ ಪ್ರಯತ್ನ ಮಾಡಿ ಒಂದು ಎಸ್ಟಿಮೇಟ್ ಎಲ್ಲ ಮಾಡಿಸ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ರಸ್ತೆಗಳು ಅಲ್ಲಿ ರಸ್ತೆ ಬಂದಿದೆ, ಪೋಲ್ ಹಾಕಿಲ್ಲ, ಪೋಲ್ ಹಾಕಿದರೆ ಕೇಬಲ್ ಇಲ್ಲ. ರಸ್ತೆ ಇದೆ,
ಜಿಲ್ಲಾ ಕೇಂದ್ರದಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದೆ. ನಾನು ಗ್ರಂಥಾಲಯ ಪ್ರಾಧಿಕಾರದ ಅಧ್ಯಕ್ಷನಾದ್ರಿಂದ ಮೊದಲನೇ ಮೀಟಿಂಗ್ ಮಾಡಿದ್ರೆ ನನ್ನ ಹತ್ರ 50 ಲಕ್ಷ ರೂಪಾಯಿ, 16 ಲಕ್ಷ ರೂಪಾಯಿ ಆಗುದು, ನನ್ನ 50 ಲಕ್ಷ ರೂಪಾಯಿ ಸೇರಿಸಿ ಪ್ರಾಧಿಕಾರದ ಒಟ್ಟು ನಾನು 64 ಲಕ್ಷ ರೂಪಾಯಿನೇ ಕೊಟ್ಬಿಟ್ಟಿದ್ದೀನಿ. ಇನ್ನು 33 ಲಕ್ಷ ರೂಪಾಯಿನ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ 1 ಕೋಟಿ ರೂಪಾಯಿನಲ್ಲಿ ಅದೇ ಜಾಗದಲ್ಲಿ ಒಂದು ಅದ್ಭುತವಾದ ಲೈಬ್ರರಿ ಬರ್ತಾ ಇದೆ. ಆ ಲೈಬ್ರರಿನಲ್ಲಿ ಬಹಳ ಒಳ್ಳೆಯ ಸೌಲಭ್ಯಗಳು ಕಲ್ಪಿಸಿದ್ದೀವಿ. ಮಕ್ಕಳಿಗೆ ಸೆಪರೇಟು, ಹೆಣ್ಮಕ್ಳಿಗೆ ಸೆಪರೇಟು, ಹಿರಿಯ ನಾಗರಿಕರಿಗೆ ಸೆಪರೇಟು, ವಿಕಲಚೇತನರಿಗೆ ಸೆಪರೇಟ್ ಮಾಡಿದ್ದೇವೆ. ಅಲ್ಲಿ ನೀವು ಹೇಳ್ದಂಗೆ ಒಂದು ಸ್ಪರ್ಧಾತ್ಮಕವಾದಂಥ ಚಟುವಟಿಕೆ ಮಾಡಿ ಕೂಡ ಅವಕಾಶ ಇದೆ. ಎರಡನೇದು, ರೆಡ್ ಕ್ರಾಸ್ ಸೊಸೈಟಿಗೆ ನಾನು ಅಧ್ಯಕ್ಷನಾದ್ರಿಂದ ನಮ್ಮ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ನ್ಯೂನತೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಕೊರೋನಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಆಫ್ ಕೊರೋನಾ, ಆಮೇಲೆ ನಮ್ಮ DMF ಫಂಡ್ ಇದ್ದರಿಂದ ಎಷ್ಟು ಅದ್ಭುತವಾದಂಥ ಹೆಲ್ತ್ ಕೇರ್ ಸಿಸ್ಟಮ್ ಇವತ್ತು ನಮ್ಮ ಆಸ್ಪತ್ರೆ ಚೆನ್ನಾಗಾಗಿದೆ. ಯಳಂದೂರು ಆಸ್ಪತ್ರೆ ಚೆನ್ನಾಗಾಗಿದೆ. ನೀವು ನಮ್ಮ ಸಂತೆಮರಳಿಗೆ ಹೋಗಿ ಎಲ್ಲ ಆಸ್ಪತ್ರೆಗಳು ಚೆನ್ನಾಗಾಗಿದೆ. ಸುಳ್ವಾಡಿ ಪ್ರಕರಣ ಆದಾಗ 4 ವರ್ಷ 3 ವರ್ಷದ ಕೆಳಗಡೆ ಇಲ್ಲಿಂದ ಎಲ್ಲರೂ ಮೈಸೂರಿಗೆ ಹೋದ್ರು. ಪ್ರತಿಯೊಬ್ಬರು ಹೋಗಿ ಅಲ್ಲಿ ಆರೈಕೆ ಮಾಡ್ಕೋಬೇಕಾಯ್ತು. ಇವತ್ತು ನಮ್ಮ ಇಡೀ ಆಸ್ಪತ್ರೆ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ದ ಎಂಟೈರ್ ಸೌತ್. ಕೊರೋನಾ ಸಂದರ್ಭದಲ್ಲಿ ಕೂಡ ಬೇರೆ ಕಡೆ ಇದ್ದಂಥ ಈ ರೋಗಿಗಳು, ಕೋವಿಡ್ ಅವರು ಎಲ್ಲ ನಮ್ಮ ಜಿಲ್ಲೆಗೆ, ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ರು. ಆಮೇಲೆ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ರು ನಂಜನಗೂಡಿನವರು, ನರಸೀಪುರದವ್ರು ಯಾರು ಅಲ್ಲಿ ಹೋಗ್ತಿರ್ಲಿಲ್ಲ. ಇಲ್ಲಿ ಒಳ್ಳೆ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅಂತ ಎಲ್ಲ ಇಲ್ಲಿಗೆ ಬರ್ತಾ ಇದ್ರು. ಸೊ ಇಟ್ ಹ್ಯಾಪನ್ಸ್. ಡೆವಲಪ್ಮೆಂಟಲ್ಲಿ ಇವೆಲ್ಲ ಆಗುತ್ತೆ. ಇವೆಲ್ಲ ಗಮನಿಸಿದಾಗ ಸಂಬಂಧಪಟ್ಟಂಗೆ ನಮ್ಮಲ್ಲಿ ವಿಶೇಷವಾದಂಥ ಅನುಕೂಲಗಳಿಲ್ಲ. ಸದ್ಯಕ್ಕೆ ನಾವು ಆಸ್ಪತ್ರೆಗೆ ಮೈಸೂರಿನ ಕೆಲವು ಎಕ್ಸ್ಪರ್ಟ್ಸ್ನ ಕರೆಸಿ ನಾವು ಮಾಡಿಸ್ತಾ ಇದ್ದೀವಿ. ಅದು ಬಿಟ್ಟರೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ಡಯಾಲಿಸಿಸ್. ಪ್ರತಿ ತಾಲೂಕಿನಲ್ಲೂ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇವೆಲ್ಲ ನೋಡುವಾಗ ಒಂದು ವಿಶೇಷವಾದಂಥ ನಮ್ಮ ಜಿಲ್ಲೆಯಲ್ಲಿ ಐ ಹಾಸ್ಪಿಟಲ್ ಇರಲಿಲ್ಲ. ನಾವು ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷನಾಗಿರೋದ್ರಿಂದ ರೆಡ್ ಕ್ರಾಸ್ ಜೊತೆಯಲ್ಲಿ ಮಾತಾಡಿ ಇವತ್ತು ನಮ್ಮ ಸಖಿ ಕೇಂದ್ರ ಇದೆಯಲ್ಲ, ಅಲ್ಲಿ ಒಂದು ಸಖಿ ಮಾಡಿದೆ. ಕೆಳಗಡೆ ಬ್ರಹ್ಮರಾಮನಿಂದ ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ನಮ್ಮ RSS ಒಂದು ಇದಿದೆ ನೋಡಿ, ನಮ್ಮ ಸೇವಾ ಭಾರತಿ ಶಾಲೆ ಇದೆಯಲ್ಲ, ಅದರ ಜಸ್ಟ್ ಪಕ್ಕದ ರೋಡ್ನಲ್ಲಿ ಅಲ್ಲಿ ನಿಮಗೆ ಒಂದು ಒಳ್ಳೆಯ ಸೌಕರ್ಯ ಇರತಕ್ಕಂಥ ಜಿಲ್ಲಾ ಮಟ್ಟದ ನೇತ್ರ ಚಿಕಿತ್ಸಾಲಯ ಐ ಹಾಸ್ಪಿಟಲ್ ವಿ ಆರ್ ಗೆಟಿಂಗ್ ಫ್ರಮ್ ರೆಡ್ ಕ್ರಾಸ್. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಇವೆಲ್ಲವೂ ಕೂಡ ನಾವು ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದೇನು, ಅಭಿವೃದ್ಧಿಯ ಯೋಜನೆಗಳನ್ನು ವೇಗ ಕೊಡಬೇಕು ಮತ್ತು ಆದಷ್ಟು ನಮ್ಮ ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳಿ ಈ ಥರ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಇನ್ನೂ ಕೆಲವರೆಲ್ಲ ಇದೆಲ್ಲ ಹೇಳಿದ್ದಾರೆ. ನೀವು ಭಾಳ ಚೆನ್ನಾಗಿ ಟೂರಿಸಂ ವಿಚಾರದಲ್ಲಿ ಫೋಕ್ ಟೂರಿಸಮು, ನಮ್ಮಲ್ಲಿ ಟ್ರೈಬಲ್ ಟೂರಿಸಮು, ಅಗ್ರಿ ಟೂರಿಸಮ್ ಎಲ್ಲ ಹೇಳಿದ್ರು. ಇದು ಚೆನ್ನಾಗಿದೆ. ಸಮಸ್ಯೆ ಅನ್ನೋದು ನೋಡಿ, ನಮ್ಮ ಜಿಲ್ಲೆಯಲ್ಲಿ 35,000 ಜನ ಇದ್ದಾರೆ ಆದಿವಾಸಿ. ಒಂದು 7,200 ಕುಟುಂಬಗಳಿದೆ. ವಿಶೇಷವಾಗಿ ಸೋಲಿಗರಿದ್ದಾರೆ, ಅವ್ರ ಬಿಟ್ಟು ಜೇನು ಕುಟುಂಬಗಳಿದ್ದಾರೆ, ಕಾಡುಗಳು ಬಹಳ ಕಡಿಮೆ ಇದ್ದಾರೆ. ಸೊ ಇವ್ರದ್ದು ನಾನು ಮೊನ್ನೆ ಬೇಡುಗಳಿಗೆ ಹೋಗಿದ್ದೆ. ಆ ಬೇಡುಗಳಿಗೆ ಹೋದರೆ ಅವ್ರು ಕೊಟ್ಟಿರೋ ಮನೆ 40 ವರ್ಷದ ಹಿಂದಿನ ಮನೆ ಎಲ್ಲ ಹಾಳಾಗೋಗಿದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ತದೆ. ಈಗ ಅಲ್ಲಿಗೆ ಸಂಪೂರ್ಣವಾಗಿ ಸರ್ವೆ ಮಾಡಿಸಿ ಅವರಿಗೆಲ್ಲ ಮನೆಗಳು ಕೊಡೋ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೀವಿ. ಸೊ ಆ ಸಂಸ್ಕೃತಿಯನ್ನು ಕೂಡ ನಾವು ಪ್ರತಿಬಿಂಬಿಸಬೇಕಾಗ್ತದೆ. ನೀವು ಹೇಳಿದ್ರಲ್ಲ, ಟ್ರೈಬಲ್ ಟೂರಿಸಮ್ ಕೂಡ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಇಂಥ ಒಳ್ಳೆ ಸೋಲಿಗರು ಕೂಡ ಆ ಸೋಲಿಗರ ಸಂಸ್ಕೃತಿಯನ್ನು, ಕಲ್ಚರನ್ನು ಮತ್ತು ಅವ್ರ ಹೆರಿಟೇಜನ್ನು ಪ್ರತಿಬಿಂಬಿಸುವಂಥ ಒಂದು ಇಂಟರ್ಪ್ರಿಟೇಷನ್ ಸೆಂಟರ್ ಆಗಲಿ ಒಂದು ಏನೂ ಕೂಡ ನಮ್ಮ ಜಿಲ್ಲೆಯಲ್ಲಿಲ್ಲ. ಇವತ್ತು ದುಬೈಗೆ ಹೋಗಿ, ಅನೇಕರು ದುಬೈಗೆ ಹೋಗಿರ್ತೀರಿ. ಆ ದುಬೈನಲ್ಲಿ ಹೋದಾಗ ನಿಮ್ಗೆ ಅನ್ಸೋದು ಏನಪ್ಪ ಅಂದರೆ, ಇವತ್ತು ದುಬೈ ನಮಗೆ ನೋಡಿದಾಗ ಹಾಗೆ ಹೀಗೆ ಅಂತ ಅನ್ಸುತ್ತೆ ಅಲ್ವಾ. ಆದರೆ ಹಳೆ ದುಬೈಗಿಂತ ನಾನು ಮ್ಯೂಸಿಯಂ ಇದೆ ಪಕ್ಕದಲ್ಲಿ, ಬಹುಶಃ ಎಲ್ಲರೂ ನೋಡಿರ್ತೀವಿ. ಇವೆಲ್ಲ ಮ್ಯೂಸಿಯಂ ಒಳಗಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ 300-400 ವರ್ಷದಿಂದ ದುಬೈ ಹೆಂಗಿತ್ತು ಗೊತ್ತಾಗುತ್ತೆ. ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಆ ಜನಕ್ಕೆ ಗೊತ್ತಾಗಬೇಕು ಹೌ ದುಬೈ ಹ್ಯಾಸ್ ಬೀನ್ ಟ್ರಾನ್ಸ್ಫಾರ್ಮ್ಡ್ ಓವರ್ ದ ಇಯರ್ಸ್, ನಾಟ್ ಬೈ ಎನಿಬಡಿ ಎಲ್ಸ್. ಒಬ್ಬರು 2-3 ಜನ ರಾಜ್ಯಗಳು ಬಹಳ ದೊಡ್ಡ ಇದು ಮಾಡಿದ್ರಿಂದ ಬದಲಾವಣೆ ಆಯಿತು ಅಂತ. ಸೊ ಹೀಗೆ ಒಂದು ನಗರದ ಅಭಿವೃದ್ಧಿನಲ್ಲಿ, ಒಂದು ಜಿಲ್ಲೆಯ ಅಭಿವೃದ್ಧಿನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮುಂದುವರೆದಿದೆ. ನಾನು ಹೇಳಕ್ಕೆ ತಯಾರಾಗಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಡೆವಲಪಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ದಿಸ್ ಇಸ್ ಎ ಟ್ರೂ. ನೀವು ಯಾರಾದರೂ ಯಾದಗಿರಿಗೆ ಹೋಗಿದ್ದೀರಾ? DC ಕೂತ್ಕೊಂಡು MLA MP ಕೂತ್ಕೊಂಡು ಡಿಸೈಡ್ ಮಾಡೋ ಕಾಲ ಹೊರಟೈತು ಕಣ್ರಿ. ಇಟ್ ಈಸ್ ಯು ಶುಡ್ ಡಿಕ್ಟೇಟ್ ಹೌ ದಿಸ್ ಡಿಸ್ಟ್ರಿಕ್ಟ್ ಶುಡ್ ಬಿ. ಇಟ್ ಈಸ್ ಯು ಶುಡ್ ಟೇಕ್ ಎ ಸ್ಟ್ಯಾಂಡ್. ಮೈ ಡಿಸ್ಟ್ರಿಕ್ಟ್ ಶುಡ್ ಗ್ರೋ ಲೈಕ್ ದಿಸ್, ಮೈ ಡಿಸ್ಟ್ರಿಕ್ಟ್ ಶುಡ್ ಡೆವಲಪ್ ಲೈಕ್ ದಿಸ್ ಅಂತ ಯು ಶುಡ್ ಡಿಕ್ಟೇಟ್ ಅಸ್, ನಾಟ್ ಐ ಶುಡ್ ಸೇ. ನಾನು ಬಂದು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಳ್ಳೋದು ಅದು ಹೆಚ್ಚುಗಾರಿಕೆ ಆಗಲೇಬಾರ್ದು. ನಾನೊಬ್ಬ ಸರ್ಕಾರಿ ಅಲೆಮಾರಿ ಕಣ್ರಿ. ಇವತ್ತು ಇರ್ತೀನಿ, ಹೊರಟೋಗ್ಬಿಡ್ತೀನಿ. ನೀವು ಯಾವತ್ತೂ ಇಲ್ಲೇ ಇರ್ತೀರಿ. ಇಲ್ಲಿ ಬದುಕು ಕಟ್ಕೊಂಡಿದ್ದೀರಿ. ನೀವು, ನಿಮ್ಮ ಕುಟುಂಬ ಇದೆ, ನಿಮ್ಮ ಮಕ್ಕಳ ಭವಿಷ್ಯ ಇದೆ. ನೀವು ಹೇಳಬೇಕು, ಸರ್ ನನ್ನ ಜಿಲ್ಲೆಗೆ ಇದಾಗಬೇಕು, ಯಾಕೆ ಆಗೋದಿಲ್ಲ ಅಂತ ಕೇಳ್ಬೇಕಂಡ್ರಿ.
ಅದು ಎಲ್ಲಿವರೆಗೂ ನಿಮ್ಮಲ್ಲಿ ಬರೋದಿಲ್ವೋ ದಯಮಾಡಿ ಯಾರನ್ನೂ ಬ್ಲೇಮ್ ಮಾಡಬೇಡಿ. ಆತ್ಮಾವಲೋಕನ ಮಾಡಿ. ಸಮಥಿಂಗ್ ಇಸ್ ರಾಂಗ್, ಎಲ್ಲೋ ಏನೋ ತಪ್ಪಲ್ಲ, ಒಳಗಡೆನೇ ತಪ್ಪಿದೆ, ಅದನ್ನು ತಿಳ್ಕೊಳ್ಳೋಣ ಕಷ್ಟ. ಮೈಸೂರು ಅಷ್ಟು ಸುಲಭವಾಗಿ ಹಿಂಗೆ ಆಗೋಗ್ಬಿಡಲಿಲ್ಲ ಕಣ್ರಿ. ಮೈಸೂರು ಈ ಮಟ್ಟಿಗೆ ಬರೋದು ಸ್ವಲ್ಪ ನಾವು ಲೆಟೆಸ್ಟ್ ಚೇಂಜ್ ನೋಡ್ರಿ. ಒಂದು ಸಣ್ಣ ಚೇಂಜ್ ಇನ್ ದಿ ಆಟಿಟ್ಯೂಡ್, ಚೇಂಜ್ ಯುವರ್ ಮೈಂಡ್ ಸೆಟ್, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಮಿರಾಕಲ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಐತೆ ಇನ್ವೆಸ್ಟ್ಮೆಂಟ್ ಬೇಡ, ದುಡ್ಡಿದ್ರೆ ಡೆವಲಪ್ಮೆಂಟ್ ಮಾಡೋಕ್ಕೆ ನಾನು ನೀವು ಬೇಕಾಗಿಲ್ಲ ಕಣ್ರಿ, ಯಾರು ಬೇಕಾದ್ರೆ ಮಾಡ್ತಾರೆ. ಝೀರೋ ಬಡ್ಜೆಟ್, ಹ್ಯಾವ್ ಐಡಿಯಾಸ್, ಬರೀ ಐಡಿಯಾಸ್ ಇಟ್ಕೊಳ್ಳಿ, ಅದು ಇಂಪ್ಲಿಮೆಂಟ್ ಮಾಡಿ. ಯಾಕೆ ಈ ಜಿಲ್ಲೆನಲ್ಲಿ ನೀವೇನೆಲ್ಲ ಮಾಡೋಕ್ಕಾಗಲ್ಲ? ಯಾರೊಬ್ಬರು ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲ ಇವರೇ ಯಾರೋ ಹೇಳ್ತಾರೆ, ನಮ್ಮ ವಿಶ್ವ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇಡ ಕಣ್ರಿ. ಅಲ್ಲ ರೀ, ಈ ಚಾಮರಾಜನಗರ ಜಿಲ್ಲೆಗೆ ಫ್ಲೋಟ್ ಆಗೋ ಪಾಪ್ಯುಲೇಷನ್ ಚಾಮರಾಜನಗರದಿಂದ ತಮಿಳುನಾಡಿಗೆ ಎಷ್ಟು, ಕೇರಳಗೆ ಹಿಡಿದುಕೊಳ್ಳೋಕೆ ಆಗ್ತಿಲ್ಲ ನಮ್ಮ ಕೈಲಿ. 5 ಕಡೆನ ತಮಿಳುನಾಡು ಬರ್ತಾರೆ, ತಮಿಳುನಾಡು ಹೋಗ್ತಾರಪ್ಪ ನಮ್ಮ ಜಿಲ್ಲೆ. 5 ಕಡೆನ, ಒಂದು ಕಡೆ 2 ಕಡೆ ಇಲ್ಲ, 5 ಕಡೆ. ಕೇರಳಕ್ಕೆ ಹೋಗ್ತೀವಿ ಬರ್ತೀವಿ. ಇಟ್ ಈಸ್ ಪಾಸಿಬಲ್. ನಾನು ಆಗಲೇ ಹೇಳ್ತಾ ಇದ್ದೀನಿ, ಚೆಂಡು ಬೆಳಿತೀವಿ ರಾಜೀವ ನಾವು, ನಮ್ಗೆ ಎಣ್ಣೆ ತೆಗೆದೇ ಗೊತ್ತಿಲ್ಲ. ಚೈನಾದವ್ರು ಬಂದು ಒಂದು ಕಂಪ್ನಿ ಓಪನ್ ಮಾಡ್ತಾರೆ ಇಲ್ಲಿ. ಸೂರ್ಯಕಾಂತಿ ಬೆಳಿತೀವಿ ನಾವು, ಎಣ್ಣೆ ತೆಗೆದ ನಮ್ಗೆ ಗೊತ್ತಿಲ್ಲ. ಮೈಸೂರಲ್ಲಿ ಅಗರಬತ್ತಿ ಮಾಡಿದಲ್ಲ ರಂಗಾರಾವ್ ಸನ್ಸು, ಭಾಳ ಹಿಂದೆ, ಅವಾಗ ನೀವಿದ್ರೆ ನನಗೆ ಗೊತ್ತಿಲ್ಲ, ನೀವಿದ್ರೆ ನನಗೆ ಗೊತ್ತಿಲ್ಲ. ಐ ವಾಸ್ ಎ ಜರ್ನಲಿಸ್ಟ್. ಸೈಕಲ್ ಅಗರಬತ್ತಿಯವರು ಡೈವರ್ಸಿಫೈ ಆದರು. ಡೈವರ್ಸಿಫೈ ಮಾಡಿ ಏನು ಮಾಡಿದ್ರು, ಮಲ್ಲಿಗೆಯಿಂದ ಫ್ರಾಗ್ರೆನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮಲ್ಲಿಗೆ ಹೂವಿನಿಂದ ಮೈಸೂರಿನ ಎಷ್ಟೋ ದೂರದಲ್ಲಿ ಒಂದಷ್ಟು ಜಾಗ ತೆಗೆದುಕೊಂಡು ಅಲ್ಲಿ ಮಲ್ಲಿಗೆ ಗಿಡಗಳು ಬೆಳೆಸ್ಕೊಂಡು ಅದರಿಂದ ಎಣ್ಣೆ ತೆಗೆದು ಫ್ರಾಗ್ರೆನ್ಸ್ ಮಾಡಿ ಶುರು ಮಾಡಿದ್ರು. ದಟ್ ವಾಸ್ ದ ಫಸ್ಟ್ ಡೈವರ್ಸಿಫಿಕೇಶನ್ ಡನ್ ಬೈ ಆರ್ ಗುರು ಮತ್ತು ಅವ್ರ ಬ್ರದರ್ ಇಬ್ಬರು ಸೆಪರೇಟ್ ಮಾಡಿದ್ರು. ಗುರು ನಾನು ಕರ್ಕೊಂಡು ಹೋಗಿದ್ರು. ಇವತ್ತು ನನ್ನ ಭಾಳ ಒಳ್ಳೆಯ ಸ್ನೇಹಿತರು ಅವರು ಮತ್ತು ಇಬ್ಬರು ಮೂರ್ತಿ ಇಬ್ಬರು ಬೋತ್ ಆಫ್ ದೆಮ್. ಸೊ ಬೋತ್ ಆಫ್ ದೆಮ್ ಟುಕ್ ಮೀ, ಸರ್ ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ ತೋರಿಸಿದ್ರು. ಅದ್ಭುತವಾದ ಆ ಕಾನ್ಸೆಪ್ಟ್ ಅವ್ರು ಬರೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಈ ವುಡ್ ಥಿಂಕ್ ಬಿಯಾಂಡ್. ಸೈಕಲ್ ಬ್ರ್ಯಾಂಡ್ ಇವತ್ತಿಗೂ ಫೇಮಸ್ ಆಗಿದೆ. ಓಕೆ, ನಮ್ಮ ಅಪ್ಪ ಮಾಡಿದ್ದು, ನಾನು ಮಾಡಿದ್ದಲ್ಲ, ನಮ್ಮ ಅಪ್ಪ ಮಾಡಿದ್ದು. ನಮ್ಮ ಅಪ್ಪನಿಗೆ ನಾನು ಇಬ್ಬರು ಸಹಾಯ ಮಾಡಿದ್ದು. 5-6 ಜನ ಮಕ್ಕಳಲ್ಲಿ ರಂಗರಾವ್ ಅವರು ಈ ಸೈಕಲ್ ಹೊಡ್ಕೊಂಡೆ ಅವರು ಆ ಕಾಲಕ್ಕೆ ಮಾಡಿದ್ರು. ಅದಕ್ಕೆ ಡಿಫ್ರೆಂಟ್ ಸ್ಟೋರಿ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲೂ ಭಾಳ ದೊಡ್ಡ ದೊಡ್ಡ ಸ್ಟೋರಿಗಳು, ಸಕ್ಸಸ್ ಸ್ಟೋರೀಸ್ಗಳಿದೆ. ಹಿಂಜರಿಬೇಡಿ, ಸ್ವಲ್ಪ ಧೈರ್ಯವಾಗಿ ಮುಂದೆ ಹೋಗಿ. ನಾವೇನು ಬೇಕಾದ್ರೆ ಸಾಧಿಸಲಿಕ್ಕೆ ಅವಕಾಶ ಇದೆ. ಕೇರಳ ಪಕ್ಕದಲ್ಲಿದೆ, ಅದಕ್ಕಿಂತ ಬೇಕಾದ್ರೆ ನಿಮಗೆ ಪಕ್ಕದಲ್ಲಿ ತಮಿಳುನಾಡಿದೆ, ಎಂಥ ಪಾಪ್ಯುಲೇಷನ್ ಇದೆ. ಬಟ್ ನಾವು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ. ಅವ್ರ ಮಾತುಗಳು ಎದುರ್ತಾ ಇದ್ದೀವಿ. ಯಾಕೆ ಎದುರ್ತಾ ಇದ್ದೀವಿ? ಧೈರ್ಯವಾಗಿ ಮುಂದೆ ಹೋದ್ರೆ ನಡೆಯೋನಿಗೆ ಎಲ್ಲರೂ ಎಡೋಕೆ ಸಾಧ್ಯ. ಕೂತವನು ಎಡುತ್ತಾನೆ ರೀ, ಕೂತವನು ಕೊಡ್ತೋಗ್ತಾನೆ ಕಣ್ರಿ. ಒಂದೇ ಕಡೆ ಕೂತವನು ಕೊಡ್ತೋಗ್ತಾನೆ. ಹೊಡೆಯೋದು ಬರೀ ದೈಹಿಕವಾಗಲ್ಲ, ಮಾನಸಿಕವಾಗಿ ಕೊಡ್ತೋಗ್ಬಿಡ್ತಾನೆ. ನಡಿಬೇಕು, ಎಡಬೇಕು, ಸಂತೋಷ ಪಡ್ರಿ. 4 ಜನ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ದಟ್ ಮೀನ್ಸ್